ತನಪ್ಪೇ ಸಿದ್ಧರುಗಳಿಗೆ ತನಪ್ಪೇ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಜನ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ध्यानमूलं गुरुर्मूर्ति पूज्यमूलो गुरुर्पादं मन्त्रमूलो गुरुर्वाक्यं मुक्तिमूलो गुरुकृपा गुरुवचनवे श्रुति गुरुवचनवे स्मृति ಗುರುವಚನವೇ ಪುರಾಣಾಗಮಗಳು ಗುರುವಚನವೇ ಸಕಲ ಸಿದ್ಧಾರ್ಥಿಗಳು ಗುರುವಚನವೇ ಮೋಕ್ಷಗತಿ ಹೇತು ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಇಲ್ಲಿಯವರೆಗೂ ನಡೆದು ಬಂದಂಥ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ ಶ್ರೀಕೃಷ್ಣ ಮತ್ತು ಅರ್ಜುನನ ವರ ಸಂವಾದ ರೂಪವಾದ ಈ ಭಗವದ್ಗೀತೆಯ 7ನೇ ಅಧ್ಯಾಯದ 28ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಕೆಲವು ವಿಶೇಷವಾದ ದೃಷ್ಟಾಂತಗಳಿಂದ ಪರಮಾತ್ಮ ಗುರುನಾಥ ನಮ್ಮನ್ನು ಯಾವ ರೀತಿ ಹೇಗೆ ನೋಡುತ್ತಾನೆ ಎನ್ನುವುದು ನಮಗೆ ಕಾಣುವುದಿಲ್ಲ, ಆದರೆ ಗುರುನಾಥನಿಗೆ ಪರಮಾತ್ಮನಿಗೆ ಕಾಣುತ್ತದೆ ಅಂತ ವಿಚಾರವನ್ನು ಮಾಡಲಾಗಿ, ಯಾವಾಗಲೂ ಸಂಬಂಧ ಏನಾದಂದರೆ ಯಾರಿಗಾದರೂ ಒಂದು ರೋಗ ಬಂದಿತ್ತು ಅಂದರೆ ಆ ರೋಗಕ್ಕೆ ಔಷಧವನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ ರೋಗ ಯಾವುದರಿಂದ ಬಂದಿದೆ ಅನ್ನುವುದನ್ನು ಪಕ್ಕಾ ತಿಳಿದು ಔಷಧ ಕೊಡಬೇಕು. ಇದು ತಗೊಂಡು ನೋಡೋಣ, ಇಲ್ಲ ಸರ್ ಆರಾಮಾಗಿಲ್ಲ, ಇಲ್ಲ ಅದು ಬಿಡು, ಇದು ತಗೊಂಡು ನೋಡು ಅಂತ ಔಷಧ ತಗೊಳ್ತಾ ಹೋದರೆ ಮತ್ತಿಷ್ಟು ರೋಗದ ಉಲ್ಬಣ ಆಗ್ತದೆ. ಅದೇ ಪ್ರಕಾರವಾಗಿ ನಮ್ಮಲ್ಲಿ ಇರ್ತಕ್ಕಂಥ ರಾಗ ಅನ್ನುವುದಾದಲ್ಲ, ರಾಗ ಅನ್ನುವುದು, ಇನ್ನೊಂದು ವಿರಾಗ ಅನ್ನುವುದು, ಇವೆರಡು ಏನು ಮಾಡ್ತಾವ್ರಿ ಅಂದರೆ, ರಾಗ ಅನ್ನುವಂಥದ್ದು ನಮಗ ಪಾಪವನ್ನು ತಂದು ಕೊಡುತ್ತದೆ, ವಿರಾಗವು ಪುಣ್ಯಕ್ಕೆ ಮೂಲ ಆಗ್ತದೆ ನೋಡ್ರಿ.
ರಾಗದಿಂ ಬೇರಿನ್ನು ಭವ ಬೀಜ ಉಂಟೆ ಅಂತ ನಿಜಗೊಂಡು ಸ್ಪಷ್ಟವಾಗಿ ಹೇಳ್ಬಿಟ್ರು. ರಾಗದಿಂದಲ ಭವಕ್ಕೆ ಬೀಜ ಆದದ್ದು. ಹಾಗಾಗಿ ಇಲ್ಲಿ ಆ ರಾಗ ಏನು ಮಾಡಿತು ಅಂದ್ರೆ ನಿನಗೆ ಪಾಪಕ್ಕೆ ಕಾರಣ ಆಗ್ತದ, ಮೂಲ ಬೀಜ ಆಗ್ತದ. ವಿರಾಗ ಪುಣ್ಯಕ್ಕೆ ಕಾರಣ ಆಗ್ತದ. ರಾಗ ಏನ್ ಮಾಡ್ತದಂದ್ರೆ ದೋಷವನ್ನ ತಂದು ಕೊಡ್ತದ, ಪಾಪವನ್ನ ತಂದು ಹಾಕೋದು ರಾಗ. ವಿರಾಗ ಏನ್ ಮಾಡ್ತದಂದ್ರೆ ಚಿತ್ತ ಶುದ್ಧಿಯ ಲಕ್ಷಣ, ಅದು ಶುದ್ಧಿ ಮಾಡ್ತದ. ಯಾವುದೇ ವಸ್ತುವಿನಲ್ಲಿ ಎರಡು ಪ್ರಕಾರ ಇದ್ದಾಗ ಪ್ರಪಂಚ ನಡೀತದೆ. ಹೊರಗಡೆ ನಾವು ಹೋದಂಥ ಸಂದರ್ಭದಲ್ಲಿ ಧೂಳು ಅನ್ನುವುದು, ಕಸ ಕಡ್ಡಿ ಅನ್ನುವುದು ನಮ್ಮ ಬಟ್ಟೆಗಳಿಗೆ ಹತ್ತುವುದು ಸಹಜ, ಹೌದಿಲ್ಲ? ಆ ಧೂಳಿನಿಂದಲೇ ಮತ್ತೆ ಆ ಬಟ್ಟೆ ಹಸಾಗ್ತದೇನು? ಧೂಳಿನಿಂದ ಬಟ್ಟೆ ಹಸಾಗೋದಿಲ್ಲ, ಅದಕ್ಕೆ ಹಸ ಮಾಡುವಂಥ ಸಾಬೂನು ಬೇಕಂತ. ಮತ್ತೆ ರಾಗದಿಂದ ಆದಂಥ ಪಾಪಗಳನ್ನು ಪಡೆಯಲಿಕ್ಕೆ ಮತ್ತೆ ರಾಗವನ್ನ ಮಾಡಿದ್ರೆ ಪಾಪ ಹೆಚ್ಚಾಗ್ತದೆ. ಧೂಳಿನಿಂದ ಬಟ್ಟೆ ಹೊಲಸಾಗ್ಯದ, ಮತ್ತೆ ಧೂಳು ಹಚ್ಚಿ ಬಟ್ಟೆ ತಿಕ್ಕಿದ್ರೆ ಮತ್ತೆ ಹೆಚ್ಚಾಗ್ತದೋ ಕಡಿಮೆ ಆಗ್ತದ? ಅದಕ್ಕೆ ಸಾಬೂನ್ ಹಚ್ಚಿ ಆ ಧೂಳನ್ನು ಕಿತ್ತು ಹಾಕಬೇಕು. ರಾಗದಿಂದ ಬಂದಂತ ರಾಗದಿಂದ ಬೇರಿನ ಭವಬೀಜ ಉಂಟೆ, ಅದನ್ನ ಮತ್ತೆ ನಾವು ಪುನಃ ಅದನ್ನೇ ಮಾಡ್ತಾ ಹೋದ್ರೆ ಜನನಕ್ಕ ಇನ್ನು ಹೆಚ್ಚಿನ ಜನ್ಮಗಳನ್ನ ಎತ್ತಬೇಕಾಗ್ತದೆ. ಅದಕ್ಕೇನ್ ಮಾಡೋ ವಿರಾಗತೆ ಅಂದ್ರು, ವೈರಾಗ್ಯ ಅಂದ್ರು. ಪಾಪ ಇದ್ರೆ ಇಲ್ರಿ ನಮಗೇನ್ ಮಾಡಂಗದಂದ್ರೆ ಆ ಪಾಪ ಪುಣ್ಯಕ್ಕ ಪ್ರತಿಬಂಧಕ ಮಾಡ್ತದೆ. ಪುಣ್ಯಕ್ಕ ಪ್ರತಿಬಂಧಕ ಇದ್ರೆ ಏನಾಗ್ತದ್ರಿ ನಮ್ಗೆ ಅನ್ಬಹುದು, ಪುಣ್ಯಕ್ಕ ಪ್ರತಿಬಂಧಕ. ಹಾಗೆ ಮತ್ತು ಪಾಪವು ಜ್ಞಾನಕ್ಕೆ ಪ್ರತಿಬಂಧಕ ಮಾಡ್ತದೆ. ಜ್ಞಾನಕ್ಕ ಪಾಪನೇ ನಮ್ಮನ್ನ ಪ್ರತಿಬಂಧಕ ಮಾಡಿದ್ದು. ಒಳಗೆ ಜ್ವರ ಬಂದಿತ್ತು ಇರುವವರೆಗೆ ಆ ಔಷಧ ಟಾನಿಕು ಅಂಟಂಗಿಲ್ಲ ಅವನಿಗೆ, ಅದು ವಾಪಸ್ ಆಗ್ತದೆ. ಅದರಂತೆ ಪಾಪವಿರುವವರೆಗೂ ಪುಣ್ಯ ನೀವು ಮಾಡ್ತೀರಂದ್ರೂ ಕೂಡ ಅದು ವಾಪಸ್ ಆಗ್ತದೆ, ಮಾಡಿಕೊಡಂಗಿಲ್ಲ. ನೀವು ನಾವು ಪರೀಕ್ಷೆ ಮಾಡಿ ನೋಡ್ರಿ. ನಮ್ಮ ಮನಸ್ಸು ಯಾರಾದರೂ ಮಹಾತ್ಮರು ಜ್ಞಾನಿಗಳು ಪುಣ್ಯ ಕಾರ್ಯ ಇಂಥದ್ದು ಇದೆ ಅಂತ ಗೊತ್ತಾಗಿ ಇಂಥದ್ದೇ ಮಾಡಬೇಕಂತ ನಿಶ್ಚಯ ಮಾಡಿರ್ತೀವಿ. ಆದರೆ ಆ ಸಮೀಪ ಬಂದಂಗೆಲ್ಲ ಸ್ವಲ್ಪ ಕಡಿಮೆ ಯಾಕಂತ ಹೋಗ್ತದೆ. ಎಷ್ಟು ಕೊಡ್ಬೇಕಂದವನು ಸ್ವಲ್ಪ ಕಡಿಮೆ ಕೊಟ್ರಾಯ್ತು ಹೋಗ ಅಷ್ಟೇ ಯಾಕಂತ ಅನಿಸ್ತದೆ. ಹೆಚ್ಚಿಗೆ ಕೊಡಬೇಕು ಮಾಡಬೇಕು ಅಂತ ಉದ್ದೇಶ ಇದ್ದವನಿಗೆ ಕಡಿಮೆ ಮಾಡಿದ್ದು ಯಾವುದು? ಪಾಪ. ಅದು ಹೆಚ್ಚಿಗೆ ಮಾಡಿಕೊಡಂಗಿಲ್ಲ. ಹಾಗಾಗಿ ಈ ಪಾಪವನ್ನ ಹೇಗೆ ನಾವು ಕಳ್ಕೋಬೇಕು ಅಂದ್ರೆ ಪುಣ್ಯ ಕರ್ಮಗಳಿಂದನೇ ಪಾಪವನ್ನ ಕಳೆದುಕೊಳ್ಳಬೇಕು, ಬಟ್ಟೆಯನ್ನ ಸಾಬಾನಿಂದ ತೊಳಿಬೇಕು ಅಂತ. ಪಾಪವು ಹೋಗ್ತದೆ. ಪಾಪ ಯಾವಾಗ ಹೋಗ್ತದ ಆವಾಗಲೇ ಪರಮಾತ್ಮನನ್ನ ತಿಳಿಯಲು ಅವಕಾಶ ದೊರೆಯುತ್ತದೆ. ಪರಮಾತ್ಮನನ್ನ ಅಂದ್ರೇನು? ನಿನ್ನನ್ನು ನೀ ತಿಳಿಲಿಕ್ಕೆ ಅವಕಾಶ ಕೊಟ್ಟದ ಅಂದ್ರೆ ಪಾಪ ಹೋಗದಂತ ಅರ್ಥ ಮಾಡ್ಕೇರಿ. ಆ ಪಾಪ ಇತ್ತು ಅಂದ್ರೆ ಅದು ತಿಳಿಲಿಕ್ಕೆ ಅವಕಾಶ ಕೊಡೋದಿಲ್ಲ, ಅದು ಪ್ರತಿಬಂಧಕ ಮಾಡ್ತದ. ಈಗ ಸಾಮಾನ್ಯವಾಗಿ ಒಳ್ಳೆ ಕಾರ್ಯ ನಡೀತಾವ, ಮದುವೆ ಅಥವಾ ದೇವತಾ ಕಾರ್ಯ, ಶುಭ ಕಾರ್ಯ, ಮಂಗಲ ಕಾರ್ಯ ನಡೆದಂಥ ಸಂದರ್ಭದಲ್ಲಿ ಮನುಷ್ಯ ಅವನು ಒಳ್ಳೆಯವನೇ,
ಇಲ್ಲಂತಲ್ಲ. ಆದರೆ ಅವನ ಮೈ ಮೇಲೆ ಬಟ್ಟೆಗಳು ಬಹಳ ವಿಕಾರ ಆಗಿದ್ವು. ಹುಚ್ಚನಂಗ ಕಂಡ್ರೆ ಅಲ್ಲಿ ನೆರೆದವರು ಹುಚ್ಚ ಬಂದನ ಕಳಿಸ್ರ ಕಡಂತಾರಿಲ್ಲ. ನಮ್ಮ ಬಟ್ಟೆ ಶುಭ್ರವಾಗಿದ್ರೆ ದೂರ ನಿಂತವರು ಕೂಡ ಮದುವೆಗೆ ಬಂದ್ರೇನ್ರಿ ಬರ್ರಿ ಒಳಗಂತ ಕರಿತಾರೆ. ಬಟ್ಟೆ ಮೇಲೆ ನಮಗೆ ಆಹ್ವಾನ ಕೊಡೋರಾರ ಮತ್ತೆ ನಮ್ಮನ್ನು ಓಡಿಸೋರು ಆರಿಲ್ರಿ. ಯಾರಾದ್ರೂ ಭಿಕ್ಷುಕರು ಅಕ್ಷತೆ ಕಾರ್ಯದಲ್ಲಿ ಬಂದು ಕುಂತ್ರೆ ಯಾರನ್ನು ಕರ್ಕಂತ್ರೇನು? ನಡೆಯಂತೆ ಹೊರಗೆ ದಬ್ಬುತ್ತಾರೆ. ಬಟ್ಟೆ ಸುಮಾರಾಗಿ ಹೊಲಸಾಗಿತ್ತಂದ್ರೆ ಇಲ್ಲೇ ಜಗತ್ತಿನಲ್ಲಿ ಜನಗಳೇ ನಮ್ಮನ್ನು ಸೇರಂಗಿಲ್ಲ. ಅಂದ್ರೆ ನಮ್ಮ ಮನಸ್ಸು ಪಾಪದಿಂದ ತುಂಬಿದ್ರೆ ಪರಮಾತ್ಮ ಹೇಗೆ ಬರ್ರಿ ಅಂತ ಕರಿತಾನೆ ನಮ್ಮನ್ನು. ವಿಚಾರ ಮಾಡ್ಬೇಕಾಗ್ಯದ. ದೃಷ್ಟಾಂತಗಳು ಯಾಕೆ ಹೇಳ್ತಾನಂದ್ರೆ ವಿಚಾರ ಮಾಡ್ಬೇಕು. ಸಣ್ಣ ಸಣ್ಣ ವಿಚಾರ ನಮಗೆ ಅಳವಡಿಲ್ಲ ಅಂದ್ರೆ ದೊಡ್ಡದಾಗೋದಿಲ್ಲ, ಪ್ರತಿಬಂಧಕ ಮಾಡ್ತಾವೆ. ಹಾಗಾಗಿ ಮತ್ತೆ 28ನೇ ಶ್ಲೋಕದಲ್ಲಿ ಭಗವಂತ ಕೃಷ್ಣನಿಗೆ ಹೇಳ್ತಾನ ಏನು ಅಂದ್ರೆ ಯೇಷಾಂ ತು ಅಂತಗತಂ ಪಾಪಂ ಜನನಾಂ ಪುಣ್ಯಕರ್ಮಾಣಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ. ಅರ್ಥಾತ್ ಯಾರು ನಿಷ್ಕಾಮ್ಯ ಭಾವದಿಂದ ಶ್ರೇಷ್ಠವಾದ ಕರ್ಮಗಳನ್ನು ಆಚರಿಸುವ ಯಾವ ಜನರ ಪಾಪವು ನಾಶವಾಗಿದೆಯೋ ಅಂಥವರ ಹೃದಯದಲ್ಲಿ ರಾಗದ್ವೇಷ ಮೋಹವು ಕಡಿಮೆ ಆಗಿರ್ತದೆ. ಆ ಒಂದು ಮೋಹದಿಂದ ನಿವೃತ್ತಿಯಾದಂಥ ದೃಢವಾದ ನಿಶ್ಚಯ ಭಕ್ತರೇನಾರ ನನ್ನನ್ನು ಎಲ್ಲ ರೀತಿಯಿಂದ ಧ್ಯಾನಿಸುತ್ತಾರೆ. ಅವರು ಮಾತ್ರ ಎಲ್ಲ ರೀತಿ ಅಂದ್ರೇನು? ಸರ್ವಾತ್ಮಕ ದೃಷ್ಟಿಯಿಂದ. ಅದನ್ನು ಬಿಡಂಗಿಲ್ಲ ಶಾಸ್ತ್ರದಲ್ಲಿ. ಅರ್ಜುನಿಗೆ ನೀನೇ ಪರಮಾತ್ಮ ಅಂತ ಹೇಳಕೊಂಡನಂದ್ರೆ ದ್ವಂದ್ವ ಹೇಳ್ತಾನಂತ ಅರ್ಥ ಮಾಡಂಗಿಲ್ಲ. ವಿಚಾರ ಮಾಡಲ್ಲಿ ಫರ್ಕ್ ಅದ. ಅನುಪೂರ್ಣ ದೃಷ್ಟಿಯಿಂದ ನೋಡ್ತಾರೆ ಅವರು, ಅಪೂರ್ಣ ದೃಷ್ಟಿಯಿಂದ ನೋಡಂಗಿಲ್ಲ. ಹಾಗಾಗಿ ಇಷ್ಟಕ್ಕೆಲ್ಲ ಪಾಪ ಪುಣ್ಯ ಆದಲ್ಲ. ಈ ಪಾಪ ಅನ್ನುವಂಥದ್ದು ಎಲ್ಲಿವರೆಗೂ ನಾಶ ಅಂದ್ರೆ ಕ್ಷೀಣವಾಗೋದಿಲ್ಲೋ ಅವರು ಅಲ್ಲಿಯ ತನಕ ಸುಖ ದುಃಖ ಮೋಹದಿಂದ ಬಿಡುಗಡೆಯನ್ನ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಬರ್ಕೋಬೇಕು. ನಾವು ಮೋಹವನ್ನ ಬಿಡೋದಿಲ್ಲಲ್ಲ, ಮತ್ತೆ ಪಾಪವನ್ನ ಬಿಡಲಿಲ್ಲ. ಈ ರೀತಿ ಪಾಪವನ್ನು ಇಟ್ಟುಕೊಂಡು ನಮಗೆ ಸುಖ ದುಃಖ ದ್ವಂದ್ವ ಎರಡಾವಲ್ಲ. ಇಂಥವರು ದೃಢ ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಈ ಶ್ಲೋಕಕ್ಕೆ ಒಂದು ದೃಷ್ಟಾಂತ ಹೇಳಿದ್ರೆ ಮುಗಿದೋಗ್ತದೆ. ನಾವು ಪಾಪವನ್ನ ಬಿಡಲಾರದೆ ಪುಣ್ಯ ಕಾರ್ಯವನ್ನು ಮಾಡಿದ್ರೆ ಏನು ಆಗ್ತದ ಅನ್ನೋದಕ್ಕೆ ಒಂದು ದೃಷ್ಟಾಂತ. ಒಂದ್ಸಲ ಎಲ್ಲ ಬ್ರಾಹ್ಮಣರಲ್ಲಿ ಒಬ್ಬ ಬ್ರಾಹ್ಮಣ ಕೂಡ ಕಾಶಿ ಯಾತ್ರೆಗೆ ಹೋದ. ಕಾಶಿ ಯಾತ್ರೆಗೆ ಹೋದಂತ ಬಹುತೇಕ ಜನರು ಗಂಗಾ ಸ್ನಾನವನ್ನೇ ಮಾಡಿ ಬರ್ತಾರೆ. ಗಂಗಾ ಸ್ನಾನಂ ತುಂಗ ಪಾನ, ಪವಿತ್ರವಾದ ನದಿ ಅಂತ. ಆ ಕಾಶಿ ಯಾತ್ರೆಗೆ ಹೋಗಿ ಆತ ಬ್ರಾಹ್ಮಣರು ಕೂಡ ಗಂಗೆಯಲ್ಲಿ ಸ್ನಾನಕ್ಕಾಗಿ ಇಳಿದು ಪದ್ಧತಿಗಳಿರ್ತಾವೆ. ಸ್ನಾನ ಈಗ ನಾವು ಮನೆಯಲ್ಲಿ ಸ್ನಾನ ಮಾಡೋದಕ್ಕೂ ನದಿಯಲ್ಲಿ ಸ್ನಾನ ಮಾಡೋದಕ್ಕೂ ವ್ಯತ್ಯಾಸ. ಮನೆಯಲ್ಲಿ ಸ್ನಾನ ಮಾಡುವಾಗ ಯಾವ ಸಂಕಲ್ಪ ಮಾಡಂಗಿಲ್ಲ, ಬರೀ ಪೇಸ್ಟು ಸಾಬೂನು ಇದ್ರ ಬಗ್ಗೆ ವಿಚಾರ. ವಿನ ಅಲ್ಲಿ ಯಾವ ದೇವತೆಗಳು ನೆನಂಗಿಲ್ಲ,
ಇನ್ನು ಸ್ನಾನದಲ್ಲಿ ನನಗೆ ಪುಣ್ಯ ಬರಲ್ಲಂತನೂ ಅನ್ನಂಗಿಲ್ಲ. ಸುಮ್ಮನೆ ಸ್ನಾನ ಮಾಡಿ ಹೋಗ್ತೀವಿ. ಆ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ಒಂದೊಂದು ಸಂಕಲ್ಪ ಮಾಡಿ ಮುಳುಗ್ತಾರೆ. ಅದೇ ಪ್ರಕಾರವಾಗಿ ಆ ಬ್ರಾಹ್ಮಣ ಕೂಡ ಏನು ಮಾಡಿದ, ತನ್ನ ಸಂಕಲ್ಪವನ್ನು ಮಾಡಿ ನದಿಯಲ್ಲಿ ಮುಳುಗಿದ. ಮುಳುಗಿ ಈ ಕಡೆ ನೋಡಿದಾಗ ಕೈಯಲ್ಲಿ ಒಂದು ವಸ್ತು ಸಿಕ್ತು. ಮುಳುಗಿದಾಗ ಆ ಕೈಗೆ ಸಿಕ್ಕಂತ ವಸ್ತುವನ್ನ ನೋಡಿದ, ಇದು ಯಾರೋ ನನಗಿಂತ ಮುಂಚೆ ಈ ನದಿಯಲ್ಲಿ ಸ್ನಾನ ಮಾಡಿದವರ ಯಾವುದೋ ಬಂಗಾರದ ಸಾಮಾನು ಇಲ್ಲಿ ಕೈ ತಪ್ಪಿ ಬಿದ್ದದ, ಅದು ನನಗೆ ಕೈ ಸಿಕ್ಕದ ಅಂತ ಅದಕ್ಕನಿಸ್ತು. ಆನಂದನೂ ಆಯ್ತು ಅವನಿಗೆ. ಆಮೇಲೆ ಮುಳುಗಿದವ್ರು ಎಷ್ಟು ಹತ್ತಿರ್ತಾನೆ, ಮತ್ತೆ ಮೇಲೆ ಬಂದ. ಮೇಲೆ ಬಂದ ತಕ್ಷಣ ಮೊದಲು ಕೈಯಲ್ಲಿ ಏನು ಸಿಕ್ಕದ ಅದನ್ನು ನೋಡ್ಬೇಕಂತ ವಿಚಾರ ಹೋಯ್ತಲ್ಲ. ಕೈಯಲ್ಲಿ ನೋಡ್ತಾನ, ಅದು ಯಾವುದೋ ಸತ್ತ ಹೆಣದ ಎಲುಬಿನ ಒಂದು ಚೂರು ಇರ್ತದೆ, ಎಲುಬಿನ ಗಂಟು ಇಷ್ಟುದ್ದ ಎಲೆ ಇರ್ತದೆ. ಅವಾಗ ಅವನಂದ, ಇದೇನಪ್ಪ, ನಾನು ಸಂಕಲ್ಪ ಮಾಡಿದ್ದೆ ಬೇರೆ, ನನ್ನ ಕೈ ಸಿಕ್ಕಿದ್ದೆ ಬೇರೆ ಅಂತೇಳಿ ಮತ್ತೆ ಮೇಲಿದ್ದ. ಈ ಸಲ ನೋಡಮ್ಮಂತೇಳಿ ಮತ್ತೆ ಮುಳುಗಿದ, ಮತ್ತೆ ಮೇಲೆದ್ದ, ಮತ್ತೆ ಮುಳುಗಿದ, ಮತ್ತೆ ಮೇಲೆದ್ದ. ಎಷ್ಟು ಸಲ ಮುಳುಗಿ ಮೇಲೆ ಎದ್ದು ನೋಡಿದೆಲ್ಲ ಏನು ಕಾಣ್ತಿತ್ತು, ಬರೀ ಎಲವೇ ಕಾಣ್ತಿತ್ತು ವಿನ ಇನ್ನೊಂದಿಲ್ಲ ಅಲ್ಲಿ. ಯಾಕಂದ್ರೆ ನೀ ಎಲ್ಲವನ್ನ ಅದು ಬೇರೆ ಕಡೆ ಬೆಸಾಕಿ ಮುಳುಗಿದ್ರೆ ಇನ್ನೊಂದು ಏನಾದ್ರು ಸಿಗ್ತಿತ್ತು, ಹೌದೇ ಇಲ್ಲ? ಆ ಎಲವು ಹಿಡ್ಕೊಂಡಿದೆ, ಅದು ಹಿಡ್ಕೊಂಡೆ ಮುಳುಗಿ ಏಸಲ ಎದ್ರು ಕೂಡ ಎಲವೇ ದುಡಿತಲ್ಲ ನನಗೆ. ಅದರಂತ ದೃಷ್ಟಾಂತಕ್ಕೆ ಬಂದಾಗ, ಏಸಿ ಪಾಪವನ್ನು ಮಾಡಿ ಕಾಸಿಗೆ ಹೋದಲ್ಲಿ ಏನಾಯ್ತೋ ನಾವು ಪಾಪವನ್ನ ಮಾಡಿ ಅನಂತ ಒಳ್ಳೆಯ ಸಂಕಲ್ಪವನ್ನು ಮಾಡಿ ನಾವು ಮುಳುಗಿದ್ರು ಕೂಡ ನಮ್ಮ ಪಾಪ ಹೋಗ್ತದೇನೋ, ಹೋಗೋದಲ್ಲ. ಅದರಂತೆ ಇಲ್ಲಿ ಆ ಪಾಪ ಹೋಗ್ಬೇಕ ಎಲ್ಲವೂ ನಿನಗೆ ಸಿಗಬಾರ್ದಾಗಿತ್ತು ಅಂದ್ರೆ ನೀನು ಮಾಡಿದ ಪಾಪದ ಅನುಗುಣವಾಗಿ ಆ ಎಲುಬು ನಿನಗೆ ಸಿಕ್ತು. ಅದು ಹೇಳ್ತದ, ನೀ ಪಾಪ ಮಾಡಿ ಮುಳುಗಿದ್ದಿ, ಪುಣ್ಯ ಮಾಡಿ ಬಾ, ಅಲ್ಲಿವರೆಗೂ ಪುಣ್ಯ ನಿನಗೆ ಬರೋದಿಲ್ಲ ಅಂತ ಆ ಎಲುಬೇ ಹೇಳ್ತದ ಕೈಯಲ್ಲಿ. ಆದ್ರೆ ಇವನಿಗೆ ಅರ್ಥ ಆಗೋಲ್ತು. ಅದರಂತೆ ಇಲ್ಲಿ ದ್ವಂದ್ವ ಮೋಹದ ನಿವೃತ್ತಿ, ಇಂಥವರು ದೃಢವಾಗಿ ಸಾಧನೆ ಮಾಡುತ್ತಾ ಭಗವತ್ ಪ್ರಾಪ್ತಿ ಮಾಡಿಕೊಳ್ಳುವರು. ಇವರಿಗೆ ಏನಂದ್ರು, ದೃಢರಥ. ಅವರು ಆ ಸ್ವಾಮಿಗಳು ವ್ರತದಲ್ಲಿ ಯಾರ ಈ ಭಕ್ತ ವ್ರತ ಮಾಡ್ತಾನ, ಅವರು ವ್ರತ ಮಾಡ್ತಾರೆ. ವ್ರತ ಅಂದ್ರೆ ಏನು? ಪರಮಾತ್ಮನೇ ಸರ್ವಾಂತರ್ಯಾಮಿ, ಪರಮಾತ್ಮನೇ ನಾನು ಅನ್ನುವುದು ದೃಢತೆ ಇದ್ದಾಗ ಮಾತ್ರ ದೃಢ ವ್ರತ. ಮತ್ತೆ ಪರಮಾತ್ಮ ಬೇರೆ, ದೇವರು ಬೇರೆ, ನಾನು ಬೇರೆ ಅಂದ್ರೆ ಅದೃಢ ವ್ರತ ಆಯ್ತೀವಿ. ದೃಢವಾದ ವ್ರತ ಹೆಂಗಾಗ್ತದೆ? ಇವೆಲ್ಲ ಶಾಸ್ತ್ರ ಕೇಳಿದವರಿಗೆ ಅನುಭವಕ್ಕೆ ಬರ್ತಾವ, ಶಾಸ್ತ್ರಜ್ಞಾನ ಇಲ್ಲವರಿಗೆ ಅನುಭವಕ್ಕೆ ಬರೋಲ್ಲ. ಈ ರೀತಿ ಆತ್ಮ ಪ್ರಾಪ್ತಿ ಸಾಧನೆಯನ್ನು ತಿಳಿದು ಕಷ್ಟ ನಿಷ್ಠುರಗಳು ಮತ್ತೆ ಅನಂತ ರೀತಿ ಆತ್ಮ ಲಾಭವನ್ನ, ಆತ್ಮನಲ್ಲಿ ದೃಢತೆಯನ್ನು, ವಿಶ್ವಾಸ, ನಂಬಿಕೆ, ಪ್ರಾಣ ಇವತ್ತು ಹೋಗ್ಲಿ ನಾನೇ ಪರಮಾತ್ಮ ಅಂತ ಸಾಯೋದು. ಈ ಕ್ಷಣ ಹೋಗ್ತಂದ್ರೆ ನಾ ಪರಮಾತ್ಮ ಆಯ್ತು, ನಾನೇ ಪರಮಾತ್ಮ ಅಂದ್ರೆ ನೀ ದೇಹ ಇಲ್ಲ ಅಂತ ಅರ್ಥ ಆಯ್ತಲ್ಲ. ನೀ ದೇಹ ಅಲ್ಲ ಅಂದಾಗ ನೀ ಸಾಯವಲ್ಲ ಅಂತ ಅಲ್ಲೇ ಗೊತ್ತಾಯ್ತು. ಇದು ದೃಢತೆ ಆಗಬೇಕಾಗಿತ್ತು ಅಂದ್ರೆ ಇಲ್ಲಿ ಅನಂತ ಕಷ್ಟ ಕಾರ್ಪಣ್ಯಗಳು ಪ್ರತಿಬಂಧಕ ಅವ.
ಜನರ ನಿಂದೆಗಳಾವ, ಆರೋಪಗಳಾವ, ಅನಿಸಿಕೆಗಳಾವ, ಅವಮಾನಗಳಾವ. ಹೀಗೆ ಅವೆಲ್ಲ ಬಂದರೂ ಕೂಡ ಸಾಧ್ಯವಾಗುವವರೆಗೂ ಸಾಧನೆಗಳನ್ನು ಬಿಡದಿದ್ದವರು ಈ ದೃಢವಾದ ಭಕ್ತರು. ಎಷ್ಟೇ ಬರಲಿ ಕಷ್ಟ, ಇಲ್ಲಿ ಮಾನ ಅಪಮಾನ ಏನೇ ಬರಲಿ, ಎಲ್ಲಿವರೆಗೂ ಈ ದೇಹದಿಂದ ಸಾಧ್ಯ ಆಗ್ತದ ಅಲ್ಲಿವರೆಗೂ ಸಾಧನೆಗಳನ್ನು ಬಿಡದಿದ್ದವರು ಮಾತ್ರ ದೃಢವಾದ ಭಕ್ತರು. ನನಗೇನಾನ ಅನುಕೂಲ ಆಗ್ತದ ಬರೋದು, ಅನಾನುಕೂಲ ಆದಾಗ ಹೋಗ್ತಾರಲ್ಲ, ಇದು ಅದೃಢ ಭಕ್ತರು. ಇಂಥ ಭಕ್ತರು ಭಗವಂತಿಗೆ ಬೇಕಿಲ್ಲ. ಹಾಗಾಗಿ ಆ ಒಂದು ಅಭಿನ್ನ ಪರಬ್ರಹ್ಮವನ್ನು ಸುಲಭವಾಗಿ ಅಂಥವರು ಮಾತ್ರ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಇವರಿಗೆ ವಸುದೇವಂ ಸರ್ವಮಿತಿ. ವಸುದೇವ ಅಂದರೆ ಆ ಭಗವಂತ, ಆ ಪರಮಾತ್ಮ, ಆ ಬ್ರಹ್ಮ. ಸರ್ವ ಅಂದರೆ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಅಂದರೆ ನಿನ್ನಲ್ಲಿ ಆನಂತ ಅರ್ಥ ಆಯ್ತಲ್ಲ. ತಿಳಿದವನಿಗೆ ತನ್ನ ಬಿಟ್ಟು ಎಲ್ಲ ಕಡೆ ಆನಂತ ಹೇಳಿಲ್ಲ. ಎಲ್ಲ ಕಡೆ ಅಂದರೆ ತಾನೇ ಬಂದಿಲ್ಲ ಅದ್ರಾಗ. ಹಾಗಾಗಿ ಇಂಥ ಭಗವದ್ ಭಕ್ತರು ಪಡೆದುಕೊಳ್ಳುವುದು ಏನಪ್ಪ ಲಾಭ ಅಂದರೆ ಗಮ್ಯಸ್ಥಾನ. ಅಂದ್ರೆ ಗಮ್ಯಸ್ಥಾನ ಅಂದರೆ ಮೋಕ್ಷ ಅಂತ ಅರ್ಥ. ಉಳಿದ ಸ್ಥಾನಗಳು ಗಮ್ಯಸ್ಥಾನ ಅಲ್ಲ. ನೀನು ಬೇಕಾದ ಲೋಕ ಪ್ರಾಪ್ತಿಯನ್ನು ಮಾಡಿಕೊಂಡರೂ ಕೂಡ ಸ್ವರ್ಗ, ಬ್ರಹ್ಮಲೋಕ, ವಿಷ್ಣುಲೋಕ, ವೈಕುಂಠ ಈ ಲೋಕಗಳನ್ನು ಪ್ರಾಪ್ತಿ ಮಾಡಿಕೊಂಡರೂ ಕೂಡ ಇದು ಸ್ಥಿರವಾದ ಲೋಕಗಳಲ್ಲ. ಇವೆಲ್ಲ ಅಸ್ಥಿರ. ಕ್ಷೀಣೆ ಪುಣ್ಯ ಮರ್ತಲೋಕ ವಿಶಂತಿ. ಇಂಥ ಒಂದು ನಾಶವಾಗಲಾರದ ಮತ್ತು ನೀ ಆ ಸ್ಥಾನವನ್ನು ಪಡೆದ ಮೇಲೆ ಮತ್ತೆ ಜಾರೋದಿಲ್ಲ. ಇಳಿಸೋರಿಲ್ಲ, ನಿನ್ನ ಇಳಿಸಕ್ ಬರಂಗಿಲ್ಲ. ಅದು ಇಲ್ಲೊಂದು ವಿಚಾರ ಅದ. ಅಲೆಕ್ಸಾಂಡರ್ ಇಡೀ ಜಗತ್ತನ್ನೇ ಗೆದ್ರು, ತನ್ನ ಸ್ವಾಧೀನ ಮಾಡಿಕೊಂಡ. ಆದರೆ ತಾನು ಇರುವಾಗಲೂ ಕೂಡ ಅದೇ ಶಾಶ್ವತವಾಗಿ ಉಳಿಲಿಲ್ಲ. ಸತ್ತ ಮೇಲೆ ಅಂತೂ ಯಾರ ಪಾಲಾಯ್ತು ಗೊತ್ತಿಲ್ಲ. ಅವನು ಏರಿನ ಮೇಲೆ ಇಳಿಸುವಂತ ಸ್ಥಾನಗಳ ಈ ಸುಮಾರು ಇಲ್ಲಿ ನಾವು ವಿಚಾರ ಮಾಡ್ಬೇಕಾದ್ರೆ ಮುಖ್ಯಮಂತ್ರಿ ಪಟ್ಟಕ್ಕೆ ಒಬ್ರು ಏರಿ ಅಂದ್ರೆ ಇಳಿಸೋರು ಯಾರಿಲ್ಲ. ಈಗ ಅವನಿಗೆ ಶಾಶ್ವತವಾದ್ದೇನದು. ಪ್ರಧಾನಮಂತ್ರಿ ಅವನು ಒಂದ್ ದಿವಸ ಇಳಿಸೋರು ಬರ್ತಾರೆ, ಇಳಿಬೇಕಾಗ್ತದ. ರಾಷ್ಟ್ರಪತಿ ಅವರು ಇಳಿಬೇಕಾಗ್ತದ. ಇಳಿಲಾರ್ದ ಜಾಗ ಸ್ಥಿರವಾದದ್ದು ಯಾವುದಪ್ಪ ಅಂದ್ರೆ ಅದು ಮೋಕ್ಷ ಪದವಿ. ಅಲ್ಲಿ ಮತ್ತೆ ಯಾರಾದರೂ ಅಲ್ಲಿ ಬಂದು ಬರಬಹುದು ವಿನ ಆತನನ್ನ ಇಳಿಸಕ್ಕಾಗದಿಲ್ಲ. ಅಲ್ಲಿ ಬರ್ಬೋದು, ಆ ಜಾಗಕ್ಕೆ ಅದು ಪಡಿಬೋದು. ಆದ್ರೆ ಮೊದಲು ಇದ್ದವನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ನಾ ಬಂದಿನಿ, ನೀ ಇಳಿಯಂಗಿಲ್ಲ. ಅದಕ್ಕಾಗಿ ನಮ್ಮ ಸಿಲ್ಲಿಗತ್ತಾದ್ನವ್ರು ಹೇಳ್ತಿದ್ರು, ತಮ್ಮ ಸ್ವರ್ಗಲೋಕ ಅಂದ್ರೆ ಹುಚ್ಚಿಡೋಕ ಅಂತಿದ್ದ. ಸ್ವರ್ಗ ಅಂದ್ರೆ ಬಹಳ ದೊಡ್ಡದಲ್ಲ. ಎಷ್ಟೋ ಜನ ಈ ರಾಯಚೂರಲ್ಲಿ ಯಾವುದೋ ಊರಲ್ಲಿ ಪಟ್ಟಣದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದ್ರೆ ಜನ ಸಾಲುಗಟ್ಟಿ ನಿಂತಿರ್ತಾರ ಆ ಸಿನಿಮಾ ನೋಡಕ. ಟಿಕೆಟ್ ತಗೊಂಡು ನಿಂತಾರಿಲ್ಲ ಅವ್ರು. ಇದರಂತೆ ಸ್ವರ್ಗ ಲೋಕ ಅನ್ನೋದು ಬಹಳ ದೊಡ್ಡದಾಗಿ ಎಲ್ಲರಿಗೆ. ಅಲ್ಲಿರ್ತಕ್ಕಂಥ ವೈಭವ ಅವೆಲ್ಲ ನೋಡಿ ಸಿನಿಮಾ ಭಾರಿ ಆದಂತಿಲ್ಲ. ಸ್ವರ್ಗಲೋಕದ ಬರೀ ಶಬ್ದ ಕೇಳೇ ನಮಗೆ ಗಾಬರಿ ಆಗಿ, ಹೌದಿಲ್ಲ? ಅಲ್ಲಿ ಕೂಡ ಸ್ವರ್ಗಲೋಕ ದೇವೇಂದ್ರಿಗೆ ಯಾಕೆ ಸಿಕ್ತು ಅಂದ್ರೆ ಆ ಸ್ವರ್ಗಲೋಕಕ್ಕೆ ಹೋಗುವಂತ ಸಾಧನೆಗಳನ್ನ ಹಿಂದಿನ ಜನ್ಮದಲ್ಲಿ ಮಾಡಿ
ಯಜ್ಞ ಯಾಗ ಅನಂತ ಕಾರ್ಯಗಳನ್ನು ಮಾಡಿದ ಮೇಲೆ ಅವನಿಗೆ ಇಂದ್ರ ಪದವಿ ಸಿಕ್ಕದ. ಹೌದಿಲ್ಲ? ಇದು ಒಪ್ಪಲೇಬೇಕಲ್ಲ. ಪುಣ್ಯ ಮಾಡಿದ್ರೆ ನಿಮಗೂ ಸ್ವರ್ಗ ಲೇಕಂತ ಹೇಳಿದ ಮೇಲೆ ಅವನು ಪುಣ್ಯ ಮಾಡಿನ ಅಲ್ಲಿಗೆ ಹೋಗಿನಂತ ಅರ್ಥ. ಅದರಂತೆ ಎಷ್ಟೋ ಜನ ಪುಣ್ಯ ಮಾಡಿದವರು ಸ್ವರ್ಗಲೋಕದ ಮೇಲೆ, ಸ್ವರ್ಗಲೋಕದಲ್ಲಿ ಆ ದೇವೇಂದ್ರನ ಸೀಟಿ ಕುಂದ್ರಬೇಕಂತ ಸಾಲ ಎತ್ತಾರಂತ. ಸಾಲು ಅವನು ಯಾವಾಗ ಇಳಿತಾನ, ಅದು ಫಸ್ಟ್ ಶೋ ಯಾವಾಗ ಮುಗಿತದ, ಆಮೇಲೆ ಸೆಕೆಂಡ್ ಶೋ ಇದ್ದವರು ಒಳಗೆ ಬಿಡ್ತಾರಿಲ್ಲ ಸಿನಿಮಾದಾಗ. ಅವ್ರು ಕಾಯ್ತಾರಲ್ಲ ಹೊರಗೆ ಟಿಕೆಟ್ ಇದ್ದವರು ಯಾವಾಗ ಬಿಟ್ಟಿರ್ತಾರ ಸಿನಿಮಾ, ನಾವ್ಯಾವಾಗ ನೋಡಿವಿ ಅಂತೀವಿಲ್ಲ. ಅದ್ರಂಗ ಎಷ್ಟು ಜನ ನಿಂತಾರ ತಮ್ಮ ಗೊತ್ತಿಲ್ಲ ಇವಕ್ಕ. ಅಷ್ಟು ಪುಣ್ಯ ಮಾಡಿ ಹೋದ ತಕ್ಷಣ ಬಾಪ ನೀವು ಕುಂದ್ರು ಅಂತೇಳಿ ಇಂದ್ರ ಪದವಿ ಸಿಗೋದಿಲ್ಲ, ಹುಚ್ಚಿಡೋದು ಇವಕ್ಕಂತಿದ್ದ. ಅಂದಾಗ ಇಂದ್ರ ಪದವಿಯನ್ನು ಕೂಡ ಹೋಗ್ತದ. ಬ್ರಹ್ಮ ಪದವಿ ಕೇಳಿದಿಲ್ಲ, ಬ್ರಹ್ಮ ಪದವಿ ಏನು ಅಲ್ಲೇ, ವಿಷ್ಣು ಪದವಿ ಏನು ಅಲ್ಲೇ, ರುದ್ರ ಪದವಿ ಏನು ಅಲ್ಲೇ. ನಿಮ್ಮ ಶರಣರ ಸುಳ್ಳುಡಿಯೊಂದು ಅರಗಡೆ ಇತ್ತಡೆ ನಿಮ್ಮ ಮನೆತ್ತೆ ಕಾಣ ರಾಮನಾಥಂದು. ಅವ್ರು ವಿಚಾರ ಮಾಡಲಾರ ಹೇಳ್ಯಾರ. ಏಕಿಡಿದ ಭ್ರಮೆ ಹಿಡಿದ. ಹಾಗಾಗಿ ಮುಂದೆ ಮಹಾತ್ಮರು 29ನೇ ಶ್ಲೋಕದಲ್ಲಿ ಹೇಳ್ತಾರ, ಜರ ಮರಣ ಮೋಕ್ಷಾಯ ಮಾಂ ಆಶ್ರಿತ್ಯ ಯತಂತಿ ಏತೆ ಬ್ರಹ್ಮ ತತ್ ವಿದುಃ ಕೃತ್ಸಮ್ಯ ಆಧ್ಯಾತ್ಮ ಕರ್ಮ ಚ ಅಖಿಲಂ ಅಂದ್ರು. ನೋಡ್ರಿ, ಅರ್ಥಾತ್ ಏನ್ ಹೇಳ್ತಂದ್ರೆ, ಏ ಅಂದ್ರೆ ಯಾರು ಮಾಂ ಆಶ್ರಿತ, ಯಾರು ನನ್ನನ್ನ ಶರಣಾಗತರಾಗಿ, ಜರ ಮರಣ ಅಂದ್ರೆ ಮುಪ್ಪು ಸಾವಿಗಳಿಂದ ಬಿಡುಗಡೆ ಆಗುವ ಮೋಕ್ಷ, ಯತಂತಿ ಅಂದ್ರೆ ಯತ್ನಿಸುತ್ತಾರೋ ಅಂದ್ರು. ಯಾರು ಪ್ರಯತ್ನ ಮಾಡ್ತಾರೆ ಇಲ್ಲಿ? ಇಷ್ಟೆಲ್ಲ ಇದ್ರೂ ಕೂಡ ಜರ ಮರಣ, ಜನನ ಮರಣ ಮುಪ್ಪು ಇವುಗಳು ಬಿಡುಗಡೆ ಆಗೋದಿಲ್ಲ. ಅದಕ್ಕೆ ಅಂತ ಶ್ರೇಷ್ಠ ಪದವಿಯನ್ನು ಪಡೆದು ನಾನು ಮತ್ತೆ ಸತ್ತಿರಬಾರದು. ನಾವು ಹುಟ್ಟೋದಕ್ಕೆ ವಿಚಾರ ಮಾಡಬಾರದು. ಮೊದಲು ತಿಳ್ಕೋದು, ಸಾಯಿಲಾರ್ದಂಗ ಆದ್ವಿ ಅಂದ್ರೆ ಹುಟ್ಟಂಗಿಲ್ಲ. ಸಾಯ್ತೀವಿ ಅಂತ ಯಾವಾಗ ಆದಂದ್ರೆ ಹುಟ್ಟುತ್ತೀವಿ ಅಂತ ಬೀಜ ಅಲ್ಲಿ ಆದಂತ ಅರ್ಥ ಮಾಡಬೇಕು. ಹಾಗ ಅದಕ್ಕೆ ಭಗವಂತ ಹೇಳ್ತಾನ, ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಯಾರು ನನ್ನನ್ನು ಆಶ್ರಯಿಸಿ ಪ್ರಯತ್ನಿಸುತ್ತಾರೋ ಅವರು ಆ ಬ್ರಹ್ಮವನ್ನ, ಸಂಪೂರ್ಣವಾದ ಆಧ್ಯಾತ್ಮವನ್ನ ಮತ್ತು ಎಲ್ಲ ಕರ್ಮವನ್ನು ತಿಳಿತಾರ. ಅವರಿಗೆ ಬೇಕಾಗಿದೆ. ರೋಗ ಬಂದವನಿಗೆ ಔಷಧ, ವೈದ್ಯನ ಅವಶ್ಯಕತೆ ಅಲ್ಲ. ಮತ್ತೆ ಇಲ್ಲಿ ಜನನ ದುಃಖ, ಮರಣ ದುಃಖ, ರೋಗ ಬಾಧೆ ಯಾರಿಗೆ ಎತ್ತದ ಅವಾಗ ಭವರೋಗ ವೈದ್ಯನ ಅವಶ್ಯಕತೆ ಅದ. ರೋಗ ಬರಲಾದವರಿಗೆ ವೈದ್ಯನ ಅವಶ್ಯಕತೆ ಏನದ? ಅದೇ ಪ್ರಕಾರವಾಗಿ ಇಲ್ಲಿ ಮುಂದಿನ ಒಂದು ಶ್ಲೋಕವನ್ನು ಕೂಡ ಇದರಲ್ಲೇ ಸಮಾಪ್ತಿ ಮಾಡ್ತಾರೆ. ಅದು ಯಾವುದಂದ್ರೆ, ಸಾಧಿಭೂತ ಅಧಿದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿಧು ಪ್ರಯಾಣ ಕಾಲೇ ಅಪಿ ಚ ಮಾಂ ತೇ ವಿಧು ಯುಕ್ತ ಚೇತಸಃ ಅಂತ ಮುಂದಿನ ಶ್ಲೋಕ. ಅಂದ್ರೆ ಇಲ್ಲಿ ನಮಗ ಮೂರು ಏನಂದ್ರೆ ಆದಿಭೂತ, ಆದಿದೈವ ಮತ್ತು ಅಧಿಯಜ್ಞ, ಇವುಗಳಿಂದ ಕೂಡಿದ್ದು ನನ್ನನ್ನು ಯಾರು ತಿಳಿಯುತ್ತಾರೋ ಅಂತ ಸಮಚಿತ್ತ ಹಿತರು ಮರಣಕಾಲದಲ್ಲಿಯೂ ನನ್ನನ್ನೇ ಹೊಂದುವರು. ಅಂತ್ಯಕಾಲದಲ್ಲಿ ಎಂತೋ ನೆನವನು ಅಂತಾಗಿ ಪುಟ್ಟುವನು. ಭಗವದ್ಗೀತೆ ಪ್ರಮಾಣ ನಾವು ನೋಡೋದು. ಅಂದ್ರೆ ಜರ ಅಂದ್ರೆ ಏನಪ್ಪ? ಜರ ಅಂದ್ರೆ ವೃದ್ಧಾವಸ್ಥೆ, ಜನನ ಅಂದ್ರೆ ಹುಟ್ಟುವ ಅವಸ್ಥೆ,
ಮರಣ ಅಂದರೆ ಸಾಯುವ ಅವಸ್ಥೆ. ಈ ಒಂದು ಜರ ಮರಣ ಅನ್ನುವಂಥದ್ದು ಎರಡೂ ಬಹು ದೊಡ್ಡವಾದ ದುಃಖವು. ಹುಟ್ಟುವಾಗ ಆಗುವಂಥ ದುಃಖ, ಮರಣಕಾಲದಲ್ಲಿ ಆಗುವಂಥ ದುಃಖ ಅವು ಹೇಳಂಗಿಲ್ಲ, ಹೇಳಕ್ಕೋ ಬರಂಗಿಲ್ಲ, ಅದು ಅನುಭವಿಸೇ ಸಾಯ್ಬೇಕು. ಹುಟ್ಟುವಾಗ ಅದನ್ನು ನಾವು ಯಾರೇನೋ ನಮಗೆ ನೋವಾಗ್ಯದ, ದುಃಖ ಆಗ್ಯದ ಅಂತ ಹೇಳಿವೇನು, ಮತ್ತು ಪ್ರಾಣ ಹೋಗುವಾಗ ಹಿಂಗೆ ದುಃಖ ಆಗ್ಯದ, ಕಷ್ಟ ಅದಂತ ಹೇಳಿವೇನು. ಆ ಭಗವಂತ ಹಂಗೆ ಹೇಳಾದಂಗೆ ಮಾಡಿನ. ಎರಡು ಬಾಯಿ ತೆರೆದು ಇನ್ನೊಬ್ರಿಗೆ ಹೇಳಿರಬಾರ್ದು. ಆ ಮಕ್ಕಳು ಅವ್ರವ್ರೇ ಅನುಭವಿಸಿ ಸಾಯ್ಬೇಕಂತ. ಇಲ್ಲಾಂದ್ರೆ ಮತ್ತೆ ಹುಟ್ಟುವಾಗ ಹೇಳ್ತಿರ್ತಾರೆ ದುಃಖ ಭಾಳ ಆಗತ್ತೆ ನನಗಂತ. ಅದು ಏನಿಲ್ಲ, ನೀ ಇಲ್ಲೇನು, ನೀನು ಚೇತನ ಅಲ್ಲ, ಜೀವ, ಯಾಕೆ ಹೇಳಂಗಿಲ್ಲ? ಹೇಳಕ್ ಬರ್ಲಾರ್ದಂಗೆ ಇಟ್ಟಾನ. ಹೇಳಿದ್ರೆ ತಂದೆ ತಾಯಿಗಳು ಕೂಡ ಆಶ್ಚರ್ಯ ಪಡ್ತಾರೆ. ಅದಕ್ಕೆ ಹೇಳೋದಂಗೆ ಮಾಡ್ಯಾನ. ಮತ್ತೆ ಮೋಹ, ಹೆಚ್ಚಿನ ಮೋಹ ಉಂಟಂಗೆ ಮಾಡ್ಯಾನ. ಇದರಿಂದ ತಪ್ಪಿಸಿಕೊಳ್ಳಬೇಕೆಂಬುದೇ ಎಲ್ಲರ ಆಸೆ. ನಾವೇನಂತೀವಿ, ಸಾಯಬಾರದು ಅನ್ನುವುದು ಎಲ್ಲರ ಆಸೆ, ಅಪೇಕ್ಷೆ, ಇಚ್ಛೆ. ಸಾಯ್ಬೇಕನ್ನುವ ಆಸೆ, ಅಪೇಕ್ಷೆ, ಇಚ್ಛೆ ಜಗತ್ತಿನಲ್ಲಿ ಯಾರಿಗೆ ಅದು ಹೇಳ್ರಿ? ಜಗತ್ತಿನಲ್ಲಿ ಕೈ ಎತ್ತಿ ಹೇಳಿ, ಯಾರು ಇಲ್ಲ. ಸಾಯಬಾರದು ಅನ್ನೋದಾದ ವಿನ ಸಾಯಬೇಕು ಅಂತ ಯಾರಿಗಿಲ್ಲ. ವೃದ್ಧಾಪ್ಯ ದೇಶ ಎಂಬ ಮಾತು ಈ ಹುಟ್ಟುವ ಜನ್ಮದಿಂದ ಹಿಡಿದು ಸಾಯುವವರೆಗೆ ಬರುವ ಎಲ್ಲ ದುಃಖಗಳಿಗೆ ಉಪಲಕ್ಷಣವಾಗಿ, ಹುಟ್ಟುವಾಗ ಬಂದ ದುಃಖವು ಸಹಿಸಲು ಅಸಾಧ್ಯವಾದದ್ದಾದರೂ ಅದು ತಿಳಿಯದೆ ಅವಸ್ಥೆಯಲ್ಲಿ ಹೊರಟೋಯ್ತು. ನೋಡ್ರಿ, ಏನಿಲ್ಲ, ತಿಳಿಯದಂಗೆ ಮಾಡ್ತದ. ಅದು ಹುಟ್ಟಿತು, ಹೊರಗೆ ಬಂತು, ಅದು ಮರೆತು ಬಿಡಿತು. ಮರ್ತಲ್ಲ, ಯಾರು ಹೇಳ್ಬೇಕು? ನಮಗೆ ರಾತ್ರಿ ಚಲೋ ಕನಸು ಬಿದ್ದದಪ್ಪ ಹೇಳ್ಬೇಕಂದ್ರೆ ಕನಸು ಉಳಿದ್ರಲ್ಲ ಮಂದಿ ಹೇಳಕ್ ಬರೋದು. ಕನಸೇ ನೆನಪಿಲ್ಲ ಅಂದ್ರೆ ಮಂದಿಗೆ ಯಾರಿಗೆ ಹೇಳ್ತಾನೆ? ಅದರಂಗೆ ಆ ಅವಸ್ಥೆಯಲ್ಲಿ ಮರೆತು ಹೋಗ್ತದದು. ಮತ್ತೆ ಬಾಲ್ಯಾವಸ್ಥೆಯಲ್ಲಿ ಬಂದು ಸ್ವಲ್ಪ ಏನನ್ನ ಮಾತಾಡ್ಬೇಕಾದ್ರೆ ನೆನಪಿಲ್ಲ. ಹುಟ್ಟುವಾಗ ಏನೇನು ದುಃಖ ಆಯ್ತಮ್ಮ ಅಮ್ಮ, ಇಷ್ಟು ಕಷ್ಟ ಆಯ್ತು ಅಂತ ಹೇಳ್ಬೇಕಂದ್ರೆ ನೆನಪಿಲ್ಲ. ಹಾಗಾಗಿ ಹುಟ್ಟಿ ತಿಳುವಳಿಕೆ ಬಂದ ಮೇಲೆ ಮನುಷ್ಯನ ತಲೆಯ ಮೇಲೆ ಕುಳಿತು ಸತಾಯಿಸುವ ದುಃಖಗಳು, ಮುಂದೆ ಬರ್ತಕ್ಕಂಥ ಅನಂತ ದುಃಖ, ಜನನ ದುಃಖ, ಜರಾ ದುಃಖ, ಮರಣ ದುಃಖ, ಅನಂತ ದುಃಖಗಳು 100,000 ಕೋಟಿಗಳುಂಟು ಶಂಕರ ನೋಡು ನೀಯನ್ನ ಅಂತ ಒಬ್ಬ ಭಕ್ತ ಯಾರನ್ನ ಕೇಳಿದ? ಪರಮಾತ್ಮ ಕೇಳಿದ. ಇಲ್ಲಿ ಭಕ್ತ ಅಂದ್ರೆ ಇಂಥ ದುಃಖವನ್ನ ವಿಚಾರ ಮಾಡಿ ಯಾರು ಬೇಡ್ತಾರ ಅವನು ಇಲ್ಲಿ ಅಧಿಕಾರಿ ಅಂತ ಅರ್ಥ. ಅದಕ್ಕೆ ಮುಮುಕ್ಷುಗಳು ಗುರು ಶಿಷ್ಯರು ಅಂತ ಯಾಕೆ ಮಾಡ್ಯಾರ ಅಂದ್ರೆ ಇದೇ ಕಾರಣಕ್ಕೆ. ಒಬ್ಬ ಗುರುವಿನಲ್ಲಿ ಅಂತೊಬ್ಬ ಶಿಷ್ಯ ಒಂದು ಇಂಥ ಪ್ರಶ್ನೆ, ತನುವಿದೇನೋ ಎನ್ನೋಳು ವಂದಿತೇತಕ್ಕೆ. ಅವನು ನೋಡಿ ಏನು ಈ ಶರೀರ ಏನದ, ಇದು ನನಗೇನು ಸಂಬಂಧ ಅದ, ನನ್ನ ಜೊತೆ ಹೆಂಗ ಬಂತು, ನನ್ನ ಕೈಯಾವ ಕಾಲಾವ ಎಲ್ಲವ, ಕಣ್ಣಾವ ಮೂಗಾವ ಎಲ್ಲವ, ಆದರೆ ಇವು ಯಾರ ಆಶ್ರಯದಲ್ಲಿ ಅವ, ಇವು ಜಡಾವೋ ಚೇತನಾವೋ, ಇವೆಲ್ಲ ವಿಚಾರವನ್ನ ಮುಂದಿಟ್ಟುಕೊಂಡು ಪ್ರಶ್ನೆಯನ್ನ ಮಾಡಿದಂಥವನೇ ಶಿಷ್ಯ, ಅದಕ್ಕೆ ಉತ್ತರ ಹೇಳುವಂಥವನೇ ಗುರು, ಯಾರಾದ್ರೇನಕ್ಕೆ. ಹಾಗೆ ಇವುಗಳಿಂದ ಮುಕ್ತಿಯನ್ನ ಪಡೆದುಕೊಳ್ಳಬೇಕೆಂಬುದೇ ಎಲ್ಲರ ಕೋರಿಕೆ. ಎಲ್ಲರ ಇಚ್ಛೆನದ ಸಾವು ಬರಬಾರದು, ನಾವು ಬದುಕಬೇಕಂತ. ಈ ಬುದ್ಧಿವಂತರ ಲಕ್ಷಣ ಏನಂದ್ರೆ, ನಾವು ಆರೋಗ್ಯ ಕೆಡೋದಕ್ಕಿಂತ ಮುಂಚೆನೆ ನಾವು ಲಕ್ಷ್ಯವನ್ನ ಕೊಟ್ರೆ ಆ ರೋಗ ಬರೋದಿಲ್ಲ. ರೋಗ ಬರೋದಕ್ಕಿಂತ ಮುಂಚೆ ಹುಷಾರಾಗ್ತಾರೆ ಕೆಲವು ಮಂದಿ.
ಅದಂಗ್ರಿ ಅಂದರೆ 2-3 ವರ್ಷದಿಂದ ಕೋವಿಡ್ ಬಂತಲ್ಲ, ಅದು ಬರ್ತದ ಅನ್ನೋದ್ರಾಗ ಎಲ್ಲರೂ ಹುಷಾರಾದ್ರಲ್ಲಿ ಹುಷಾರ ಆದದಕ್ಕಾಗಿ ಅಷ್ಟು ಮಂದಿ ಬದುಕಿದ್ರು. ಇನ್ನೂ ಇಲ್ಲಂದ್ರೆ ಎಷ್ಟೋ ಜನ ಇನ್ನ ಸತ್ತು ಹೋಗ್ತದೆ. ಅದರಂತೆ ಇಲ್ಲಿ ಕೂಡ ಮಾನವನಿಗೆ ಈ ಸಾವು ಅನ್ನುವುದು ಬರಬಾರದು ಅನ್ನುವುದಕ್ಕೆ ಮುಂಚಿತವಾಗಿ ಅವನು ಉಪಾಯವನ್ನು ಮಾಡಬೇಕು. ಉಪಾಯ ಮಾಡಿರಲಿಲ್ಲ ಅಲ್ಲಿ ಕೋವಿಡ್ನಲ್ಲಿ, ಬರಬಾರ್ದು ನಮಗಂತ. ಈ ಮರಣ ನಮಗೆ ಬರಬಾರದು ಅಂತಂದ್ರೆ ಕೆಟ್ಟದ್ದನ್ನು ನಿವೃತ್ತಿ ಮಾಡಿಕೊಳ್ಳಲು ಅಭಿಲಾಷೆ ಏನು ಇದೆ, ರೋಗ ಬರಬಾರದಂತ ಅಪೇಕ್ಷಣೆ ಇದೆ. ಆದರೆ ಅದಕ್ಕೆ ಸರಿಯಾದ ಪ್ರಯತ್ನ ಮಾಡಂಗಿಲ್ಲ ನಾವು. ಪ್ರಯತ್ನ ಇಲ್ಲ. ರೋಗ ಬರಬಾರ್ದಂತೀವಿ, ಅದಕ್ಕೆ ಕೆಲವು ಪ್ರಯತ್ನ ಮಾಡ್ಬೇಕಲ್ಲ. ಆದರೂ ಕೂಡ ಈ ಒಂದು ಮುಕ್ತನಾಗಬೇಕು ಅಂತಲೇ ನಾವು ಅನೇಕ ಮಂದಿ ಜಗತ್ತಿನಲ್ಲಿ, ಇದು ಒಂದೇ ಅಲ್ಲ ಎಷ್ಟೋ ಜನ, ನನ್ನ ತಾತ ಹೇಳ್ತಿದ್ದ, ಸಿಕ್ಕಾಪಟ್ಟೆ ಶಿಷ್ಯರು ಕಂಡಾಪಟ್ಟೆ ಗುರುಗಳು ಅಂತಿದ್ದಾರೆ. ಈ ಜಗತ್ತಿನಲ್ಲಿ ಈ ವರ್ತಮಾನ ಕಾಲದಲ್ಲಿ ಕಂಡಾಪಟ್ಟೆ ಗುರುಗಳು, ಸಿಕ್ಕಾಪಟ್ಟೆ ಶಿಷ್ಯರ. ಆ ಶಿಷ್ಯರು ಗುರುವಿನಲ್ಲಿ ಯಾಕೆ ಬಂದರ? ಮುಕ್ತರಾಗಬೇಕಂತಲೇ ಬಂದರ. ಅವರು ಮಂತ್ರೋಪದೇಶ ಮಾಡಿದ್ದು ಯಾಕೆ? ಗುರುಗಳು ಮುಕ್ತ ಆಗ್ಬೇಕಂತಿಲ್ಲ, ಅಷ್ಟು ಮಾಡ್ಯಾರ. ಅದ್ರ ಮುಂದಿನ ಪ್ರಯತ್ನ ಇಲ್ಲ ನೋಡ್ರಿ. ಮುಂದಿನ ಪ್ರಯತ್ನ ಇಲ್ಲಂದ್ರೆ ಆ ರೋಗ ಹೋಗ್ತದೇನು? ರೋಗ ಬರಬಾರ್ದು ಅಂತ ಆಶಾನ, ಅದಕ್ಕೆ ಏನು ಮಾಡ್ಬೇಕಂತ ಪ್ರಯತ್ನ ಮಾಡದಿದ್ರೆ ರೋಗ ಬಂದೇ ಬರ್ತದ. ಅದರಂತೆ ಈ ಒಂದು ಭವರೋಗ ಬರಬಾರ್ದು ಅಂತ ನಿನಗೆ ಆಶೆ ಅದ, ಆದ್ರೆ ಪ್ರಯತ್ನ ಇಲ್ಲಲ್ಲ. ಆ ಪ್ರಯತ್ನ ಇತ್ತಂದ್ರೆ ಅಂತ ಶ್ರುತಿ ಬ್ರಹ್ಮನಿಷ್ಠ ಗುರುವಿನಲ್ಲಿ ದೃಢ ಭಕ್ತಿ ಉಳ್ಳವನಾಗಿ, ವಿಶ್ವಾಸ ಶ್ರದ್ಧೆ ಉಳ್ಳವನಾಗಿ, ಗುರುವಾಕ್ಯಗಳೇ ಮಹಾವಾಕ್ಯ, ಗುರುಗಳೇ ಸಾಕ್ಷಾತ್ ಪರಬ್ರಹ್ಮ ಅಂತ ತಿಳ್ಕೊಂಡು ಅವನ ಹೇಳುವಂತ ವೇದಾಂತ ಸ್ವರೂಪ ತತ್ವಮಸಿ ಮಹಾವಾಕ್ಯದ ಶ್ರವಣ ಮನನ ನಿಧಿಧ್ಯಾಸ ಪ್ರಯತ್ನ ಮಾಡ್ತಿದ್ದಿ. ಅದು ಮಾಡಿಲ್ಲ ಅಂದ್ರೆ ಏನು? ಇಚ್ಛೆನ ಅದ, ಪ್ರಯತ್ನ ಮಾಡಲಿಲ್ಲ, ಸತ್ತೋದೆ ಅಂತ ಅರ್ಥ. ಅದರಂತೆ ಇದಕ್ಕೆ ಏನು ಮಾಡಬೇಕು ಅಂತಂದ್ರೆ, ಇದಕ್ಕೆ ಸರಿಯಾದ ಪ್ರಯತ್ನ ಏನಂತ ನಾವು ವಿಚಾರ ಮಾಡಿದ್ದಾದರೆ ಭಗವಂತ ಹೇಳ್ತಾನ, ಮಮ ಆಸಿತ್ಯ ಯತಂತಿ ಎಂಬುದೇ ಒಂದು ಪ್ರಯತ್ನ ನೋಡು, ಬಾಳ ಮಾಡಿ ತಲೆ ಕೆಡಿಸಕ್ಕೆ ಹೋಗ್ಬೇಡ. ಏನ್ ಅರ್ಥ ಅಂದ್ರೆ, ಗುರುಗಳು ಹೇಳಿದಂತ ತತ್ಪದಾರ್ಥದಿಂದ ಏಳಿಸಿಕೊಳ್ಳುವ ಪರಬ್ರಹ್ಮವನ್ನ, ತತ್ತಂದ್ರೇನು? ಬ್ರಹ್ಮ. ತೊಂಬಂದ್ರೆ ನೀನು, ಹಸಿ ಅಂದ್ರೆ ಇದ್ದಿ. ಏನಿದ್ದಿ? ಆ ಬ್ರಹ್ಮನೇ ನೀನಿದ್ದಿ, ಆ ಪರಮಾತ್ಮನೇ ನೀನಿದ್ದಿ, ಆ ದೇವರೇ ನೀನಿದ್ದಿ ಅಂತ ಹೇಳುವ ಜೀವನನ್ನು ಮಾಯ ಉಪಾಧಿಕ ಈಶ್ವರನ ಆದಿ ಸಂಕಲ್ಪ ಎಂಬ ಕರ್ಮವನ್ನು ಜಡರೂಪದಿಂದ ತೋರುವ ಅಧಿಭೂತವನ್ನು ಶಾಸ್ತ್ರದಲ್ಲಿ ಹೇಳುವಂತ ಹಿರಣ್ಯ ಗರ್ಭನೆಂದು ಹೇಳಿಸಿಕೊಳ್ಳುವ ಅಧಿದೇವ, ಹಿರಣ್ಯ ಗರ್ಭ ಅಂತರ್ಯಾಮ ಅಂತ ಹೇಳ್ತಾರಲ್ಲ, ತೋರುವ ಇವೆಲ್ಲವೂ ಈಶ್ವರನನ್ನು ಅಖಂಡ ರೂಪವಾಗಿ ತಿಳಿದುಕೊಡುವುದು. ಅಖಂಡ ಅಂದ್ರೆ ನೀನು ಅಖಂಡವಾಗಿದ್ದೀವಿನ ಖಂಡಿತವಾಗಿಲ್ಲ. ಆಕಾಶ ಸರ್ವಗತ ನಿಶ್ಚಿತ. ಎಲ್ಲ ದೇಶದಾಗ ಎಲ್ಲ ಊರಾಗ ನಮ್ಮೂರಿಗಿದ್ದ ಆಕಾಶ ಆ ಊರಾಗದ, ಆ ಊರಲ್ಲಿದ್ದ ಆಕಾಶ ನಮ್ಮಲ್ಲಿ ಅದಂದ್ರೆ ಇದು ಅಲ್ಲಿನ ಅದ ಇಲ್ಲಿನ ಅದಂದ್ರೆ ಇದು ದೊಡ್ಡದಾದ ಅಂತ ಅರ್ಥ ಇದೆ. ಇದು ಎಲ್ಲ ಕಡೆ ಆದ. ಹಂಗ ತಿಳಿದು ಯಾವಾಗ ತಿಳಿ ಅಂದ್ರು,
ಅಂತ್ಯಕಾಲೇ ಇಲ್ಲಿ ಕಷ್ಟ ಅದ. ಇಷ್ಟು ತಿಳಿದು ಕೊನೆಯ ಪ್ರಾಣ ಹೋಗುವ ಸಮಯದಲ್ಲಿ ಅಖಂಡ ರೂಪವಾಗಿ ತಿಳಿದುಕೊಂಡು ಸತ್ತರೆ ಪುನಃ ಸಾಯಬೇಕಾದ ಪ್ರಸಂಗ ಇಲ್ಲ, ಮುಗಿತು. ಯಾಕಂದ್ರೆ ಮತ್ತೆ ಹುಟ್ಟಂಗಿಲ್ಲಲ್ಲ. ಅವಾಗ ಏನಾಯ್ತು, ನಿನಗೆ ಈ ಸಾವನ್ನು ಸಹ ತಿಳಿದುಕೊಳ್ಳುತ್ತಾರೆ ಎಂಬುದು ಈ ಅಧ್ಯಾಯದ ಅಂತಿಮ ಬೋಧೆ. ನಾವು ತಿಳಿದುವಿಲ್ಲ. ನಾವಿಷ್ಟೆಲ್ಲ ಪ್ರಯತ್ನ ಮಾಡಿ ನಮ್ಮ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡ್ರೆ ನಾವು ಮುಕ್ತರಾಗ್ತೇವೆ, ನಾವು ಅಜರಾಮರವಾಗ್ತೇವೆ. ನಾವು ಸತ್ತರ ಕೂಡ ಸಾವನ್ನು ತಿಳಿಯುವಂಥ ಅಂತರ್ಯಾಮಿ ಭಗವಂತ ನಾವು. ಬಹಳ ಮಂದಿ ಇದನ್ನ ಪ್ರಚಲಿತ ಆದ ಶಾಸ್ತ್ರದಿಂದ ಅನುಭವಕ್ಕಾದ. ಏನೇನು ತಿಳಿಯದ ಒಬ್ಬ ಅಜ್ಜಿ, ಒಬ್ಬ ಅಜ್ಜ, ಅವನಿಗೆ ಅಕ್ಷರ ಜ್ಞಾನ ಇಲ್ಲ, ಅನುಭವ ಇಲ್ಲ, ಗುರು ಅನ್ನೋದಿಲ್ಲ, ಶಿಷ್ಯ ಅನ್ನೋದಿಲ್ಲ, ಶಾಸ್ತ್ರ ಇಲ್ಲ, ನೇನಿಲ್ಲ. ಆದರೂ ಕೂಡ ಸಾಯುವಂಥ ಸಂದರ್ಭದಲ್ಲಿ ಕೆಲವು ಮಂದಿ ಘಟನೆ ನೋಡ್ರಿ. ಮಕ್ಕಳನ್ನಾಗಲಿ ಸೊಸೆಯಂದ್ರನ್ನಾಗಲಿ ಬೇಕಿದ್ದವ್ರನ್ನು ಬಂದಾಗ, ಆಯ್ತಪ್ಪ ನನ್ನ ಮುಗಿತು, ನಾ ಸಾಯ್ತೀನಿ ಅಂತ ಹೇಳ್ತಾಳ. ಅಜ್ಜ ಹೇಳ್ತಾಳ, ಕೇಳಿರಿಲ್ಲ. ಈಗ ನನ್ನ ಮುಂದೆ ಹೋದಾಗ ಹೇಳಿದ್ರಪ್ಪ ನಾ ಸಾಯ್ತೀನಿ ಅಂತ ಅಂದಿದ್ಲು, ಹೇಳಿ ಕೇಳಿ ಸತ್ಲು ನೋಡಂತೀವಿ. ಆಕೆ ಸಾಯ್ತೀನಿ ಎಂಬ ಸಾವನ್ನು ತಿಳಿದ್ರೆ ಹೇಳಕ್ ಬಂತು, ತಿಳಿಯಾದ ಹೇಳಿದಕ್ಕೆ ತಿಳಿದ ಹೇಳಿದ್ದಿಲ್ಲ. ಅಂದ್ರೆ ಸಾವನ್ನು ಕೂಡ ನೀ ತಿಳಿತಿದ್ದಿ. ಘಟಾದೃಷ್ಟ ಘಟ ಅಭಿನ್ನ. ಕೊಡವನ್ನು ನೀ ತಿಳಿತಿದ್ದಿ ಅಂದ್ರೆ ಕೊಡೋದಕ್ಕಿಂತ ನೀ ಬೇರೆ ಇದ್ದಿ. ಸಾವನ್ನು ನೀ ತಿಳಿತಿದ್ದಂದ್ರೆ ಸಾವಿಗಿಂತ ನೀ ಬೇರೆ ಇದ್ದಿ. ಅಜ್ಞಾನಿಯಾದಂಥ ಒಬ್ಬ ಅಜ್ಜಿನಿ ಶಾಸ್ತ್ರಜ್ಞಾನ ಇಲ್ಲದೆ ಅನುಭವ ಹೇಳ್ತಂದ್ಮೇಲೆ ತತ್ವಮಸಿ ಮಹಾವಾಕ್ಯದ ಅನುಭವವನ್ನು ಪಡೆದಂಥ ಒಬ್ಬ ಶಿಷ್ಯನಿಗೆ, ಒಬ್ಬ ಭಕ್ತನಿಗೆ ಇಷ್ಟು ಗೊತ್ತಾಗದಲ್ಲಿ, ಅಷ್ಟು ಗೊತ್ತಾಗಿಲ್ಲ ಅಂದ್ರೆ ಆ ಅಜ್ಞಾನಕ್ಕಿಂತ ನಾವು ದೊಡ್ಡ ಅಜ್ಞಾನ ಅಂತ ಅರ್ಥ ಆಗ್ತದ. ಅರ್ಥ ಆಗ್ತದಿಲ್ಲ. ಒಂದು ಪತ್ರ ಬಂದಿತ್ತು, 2 ಹುಡುಗರು ಇದ್ದವು. ತಾಯಿ ಪತ್ರ ಬಂದದ ನೋಡಪ್ಪ, ಏನು ಬರ್ತದ ಓದಿ ಹೇಳಂದ್ರೆ. ಅವನು ಎಲ್ಲಿ ಓದಿದ್ದ? ಬೆಂಗಳೂರು, ಧಾರವಾಡ, ಬೇರೆ ಕಡೆ ಎಲ್ಲ ಓದಿ ಬಂದಿದ್ದ. ಆ ಊರಾಗ ಇನ್ನೊಬ್ಬನು ಹಳ್ಳಿಯಲ್ಲಿ ಸರ್ಕಾರಿ ಶಾಲೆ ಓದಿದವನು ಅಲ್ಲೇ ಬತ್ತಾಗಿದ್ದ. ಇವನು ಬೆಂಗಳೂರು ಅಲ್ಲಿ ಇಲ್ಲಿ ಓದಿ ಬಂದು ದೊಡ್ಡ ಊರಾಗ ಹೋದನೆ ಶಾಣೆ ಅಂತ ಅವನಿಗೆ ಪತ್ರ ಕೊಟ್ರೆ ಅವನಿಗೆ ಓದಕ್ಕೆ ಬರಲಿಲ್ಲ. ಅರ್ಧಂಬರ್ಧ ಮಾಡಿದ, ಅರ್ಥ ಅಲ್ಲ, ಕೈನೇ ಬಿಟ್ಟ. ಅವಾಗ ಹೇಳಿದ್ಲು, ನೀನನ್ನು ಓದಿ ಹೇಳ್ತಮ್ಮ ಅಂದು. ಅವನ ಕೈಗೆ ತಂಡ ಆ ಯೋಗಕ್ಷೇಮ ಪತ್ರದಲ್ಲಿರುವಂಥ ಸಾರಾಂಶ ನೋಡಮ್ಮ, ಇಂಥವ್ರು ನಿಮಗೆ ಹಿಂಗೆ ಬರ್ದಾರ, ಹಿಂಗೆ ಹೇಳ್ಯಾರ ಅಂತೇಳಿ ಓದೇ ಬಿಟ್ಟರು. ಇದಾಗ ತಿಳಿದವ್ರು ಯಾರಾದ್ರು? ಅವನು ಹಳ್ಳಿಯಲ್ಲಿ ಊರಲ್ಲೇ ಓದಿದವನಿಗೆ ಜ್ಞಾನ ಅದ. ಅವನು ಸಿಟಿಯಲ್ಲಿ ಎಲ್ಲ ಓದಿ ಬಂದವನಿಗೆ ಆ ಜ್ಞಾನ ಇಲ್ಲಂದ್ರೆ ಏನು ಮಾಡ್ಬೇಕು? ಆ ವಿದ್ಯೆ ತಗೊಂಡು ಒಬ್ಬ ಅಜ್ಞಾನಿ ಆದ ಅಜ್ಜಿಗೆ ಜ್ಞಾನ ಅದ, ನಾ ಸಾಯ್ತೀನಿ ಅಂತ ಹೇಳ್ತಾಳೆ ಅಂದ್ರೆ ನೀನು ನಾ ಸಾಯಂಗಿಲ್ಲ ಅಂತ ನೀನು ಅಂತಿದ್ದಿ. ಸಾವು ಅಂದ್ರೆ ಯಾವಾಗ ಬರ್ತದೋ ಏನು ಕತೆ? ನಾನು ನೀ ತಗೊಂಡಿದಂದ್ರೆ ಶಾಸ್ತ್ರ ಕೇಳಿದವರು ಉತ್ತಮ, ಕೇಳಾದರು ಉತ್ತಮ. ಕೇಳಾದರು ಉತ್ತಮ ಅಂತಾರೆ. ಅದು ಕೇಳತನ ಬರಂಗಿಲ್ಲ, ಆ ಪ್ರಶ್ನೆ ಅದು ಪ್ರಪಂಚಿಕವಾಗಿ ನೇಮ, ಅದು ನುಡಿಸ್ತದ ಬಾಯಲ್ಲಿ. ಅಷ್ಟು ಹೇಳಿದ್ರೆ ಅವ್ರು ಮುಕ್ತರಂತ ತಿಳ್ಕೊಬ್ಯಾಡ್ರಿ. ಹೀಗೆ ಈ ಅಧ್ಯಾಯದ ಆದಿಯಲ್ಲಿ ಏನು ಹೇಳಿದ್ರು ಅಂದ್ರೆ, ಪರಮಾತ್ಮನು ಸಮಗ್ರ ಸ್ವರೂಪದ ಅಖಂಡ ಬೋಧೆಯನ್ನು ಮಾಡುತ್ತಾನೆ. ಅಖಂಡ ಬೋಧೆ. ಜಾತ್ರೆಯಲ್ಲಿ ಇವತ್ತೇನಾದ್ರೂ ಒಂದು ಸ್ವೀಟ್ ತಂದೀವಿ ನಾವಂದ್ರೆ, ಬಾದುಷಾಯ ಆದ, ಬೆಂಡಾದ, ಮೈಸೂರು ಪಾಕ್ ಆದ, ಜಿಲೇಬಿ ಆದ, ಅನಂತ ರೀತಿ ಇರ್ತಾವ.
ಪದಾರ್ಥಗಳು ಬೆಂಡು ಎಂಬುದು ಬಾದುಷಾ ಅಲ್ಲ, ಬಾದುಷಾ ಮೈಸೂರು ಪಾಕ್ ಅಲ್ಲ, ಇವೆಲ್ಲ ಕೂಡಿ ಜಿಲೇಬಿ ಅಲ್ಲ, ಬೇರೆ ಬೇರೆ ಬೇರೆ. ಆದರೆ ಎಲ್ಲರ ಒಳಗೆ ಸಿಹಿ ಆದಿಲ್ಲ, ಸಿಹಿ ಬೇರೆ ಬೇರೆ ಅದೇ. ಜಿಲೇಬಿ ಸಿಹಿ ಅದೇ, ಮೈಸೂರು ಪಾಕದಲ್ಲಿ ಅದೇ ಸಿಹಿ ಅದ. ಅಂದ್ರೇನು, ಪದಾರ್ಥಗಳು ಬೇರೆ ಬೇರೆ ಆದರೂ ಕೂಡ ಅಖಂಡ ರೂಪವಾದ ಸಿಹಿ ಒಂದೇ ಅಂದ್ ನೋಡ್ರಿ. ಅದರಂಗ ನಾಮ ರೂಪ ಜಾತಿ ವರ್ಣಗಳಿಂದ ಅನೇಕ ಜೀವಿಗಳು ಬೇರೆ ಬೇರೆ ಆದರೂ ಕೂಡ ಎಲ್ಲರ ಅಂತರ್ಯ ಆಗಿರ್ತಕ್ಕಂಥ ಸರ್ವಮಿತಿ ವಸುದೇವ ಸರ್ವಮಿತಿ. ಆ ಸಕ್ಕರೆ ಸಿಹಿ ಹೆಂಗಿದೆ ತಮ್ಮ, ಅವರಂಗೆ ನೀನು ಎಲ್ಲರಲ್ಲಿ ಇದ್ದಿ ನೋಡು ಅಂತ ಹೇಳ್ತಾ ಬಂದ್ರು. ಯಾರಿಗೆ? ಶ್ರೀಕೃಷ್ಣ ಭಗವಂತ ಅರ್ಜುನಿಗೆ ಹೇಳ್ತಾ ಬಂದ. ಈ ರೀತಿ ಮುಂದೆ ಏನು ಹೇಳ್ತಾರ ಈ ವಿಚಾರದಲ್ಲಿ, ಅಂತಿಮದಲ್ಲಿ ಈ ಮೋಹ ಅನ್ನುವಂಥದ್ದು, ಈ ರಾಗ ದ್ವೇಷಾದಿಗಳೇನವ ನಿನ್ನ ಪಾಪಕ್ಕ ಮೂಲ ಆಗ್ತಾವ, ಮೋಕ್ಷದ ಕಡೆಗೆ ದಾರಿ ತಪ್ಪಿಸ್ತಾವ. ತಾತ್ಪರ್ಯ. ಮೋಹ ಏವ ಮಹಾಮೂರ್ತು. ಈ ಮೋಹ ಏನ್ ಮಾಡ್ತದ? ಮಹಾಮೂರ್ತು ಅಂದ್ರು ಸಣ್ಣದಲ್ಲಿದು. ಆ ಮೋಹ ನಮ್ಮ ಸಕಲ ಹಿಂದಿನ ಜನ್ಮಕ್ಕೂ ಬೀಜ ಅದೇ ರಾಗನೇ. ಈಗ ಹುಟ್ಟಿವಿ ಅದೇ ಬೀಜ, ಮುಂದೆ ಹುಡ್ತೀವಿ ಅದೇ ಬೀಜ. ಅವು ಒಂದೊಂದು ವರ್ಷಕ್ಕೆ ಒಂದೊಂದು ಬೀಜ ಬೇರೆ ಆಗೋದಿಲ್ಲ. ಮಾವಿನ ಗಿಡ ಅಥವಾ ಭತ್ತ ಅದ, ಭತ್ತದಾಗ ಬೀಜ ಚೆಲ್ತೀವಿ, ಆ ಭತ್ತ ಬರ್ತದ, ಅದ್ರಾಗ ಸ್ವಲ್ಪ ತೆಗಿತೀವಿ, ಉಳಿದು ಮಾರ್ತೀವಿ, ತೆಗೆದು ಮತ್ತೆ ಬಿತ್ತೀವಿ, ಮತ್ತೆ ಹೋಗ್ತೀವಿಲ್ಲ, ಮತ್ತೆ ಅವೇ ಇಲ್ಲ ಬರವು. ಜನ್ಮ ಜನ್ಮಾಂತರ ಅವೇ ಬಂದು. ಹಾಗಾಗಿ ರಾಗದ್ವೇಷಗಳೇ ನಮ್ಮ ಜನ್ಮ ಜನ್ಮಾಂತರ ಕಾರಣ ಆಗ್ಯಾವ. ಇದನ್ನ ಹೋಗ್ಬೇಕಾಗಿತ್ತು. ಈ ಮೋಹ ಬಿಡುಗಡೆ ಆಗ್ಬೇಕಾದ್ರೆ ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಜ್ಞಾನ ಆಗ. ನಾವು ಸುಮ್ಮನೆ ಮೋಹ ಮಾಡ್ತಿರೋಡು, ಅದು ನಂದು, ಇದು ನಂದು, ಇದು ನಂದು. ನಿಂದೇನದ ಅಂತಿಲ್ಲಿ, ನಮ್ದು ಏನೇನಿಲ್ಲ, ಸುಮ್ಮನೆ ನಂದು ನಂದು ನಂದು. ಹೊಲ ಇಲ್ಲದ, ಅಡಿವೆಗದ, ಆದರೆ ಮನೆ ಇಲ್ಲದ, ಊರಾಗದ. ಮತ್ತು ನೀನು ಎಲ್ಲಿ ಇದ್ದಿ ಅಂದರೆ ದೇಹದೊಳಗೆ ನೀನಿದ್ದಿ, ದೇಹದಾಗ ಇವೆಲ್ಲ. ನಾವು ಹೋಗಾಗ ಅಲ್ಲಿದ್ದು ಹೊಲ ಅಡವಿಯಲ್ಲೇ ಆಯಿತು, ಊರಲ್ಲಿದ್ದ ಮನೆ ಊರಾಗ ಆಯಿತು. ದೇಹ ಏನಾಯ್ತು ಅಂದರೆ ಬೆಂಕಿಯಾಗನ ಭೂಮಿಯಾಗನಾಯ್ತು. ಏನು ಬಂತು ನಿನಗೆ? ಯಾಕಂದ್ರೆ ನೀನು ಅಲ್ಲಲ್ಲ, ನೀನು ಆಗಿದ್ರೆ ನಿನ್ನಿಂದ ಬರ್ತದ್ದು. ಯಾವ ನಮ್ಮ ಅಲ್ಲ. ನಾವು ಅದಕ್ಕೆ ಮಹಾತ್ಮರು ತಾನಲ್ಲದ ತನ್ನದಲ್ಲದ ದೇಹದ ಮೇಲೆ ನಾನು ನನ್ನದು ಎನ್ನುವ ಅಭಿಮಾನ ಏನದ ಅದೇ ಅಹಂಕಾರ ಆಯ್ತು ನೋಡ್ರಿ. ಅದ್ರ ಏನು ನಮ್ಮದು ಇತ್ತು ಅಂದ್ರೆ ನಂದಂದ್ರೆ ಆಪರೇಷನ್ ಬೇರೆ ಏನಿಲ್ಲ, ಬಿಟ್ಟೋಗದ. ಈ ರೀತಿ ಇಲ್ಲಿಗೆ 7ನೇ ಅಧ್ಯಾಯ ಮುಗಿತು. ಸರ್ವಂ ಸನ್ಮಂಗಳ ನಿಭವಂತು ಅಂತ ಮಂಗಲ ಮಾಡಿ ಈ ಮುಂದಿನ 8ನೇ ಅಧ್ಯಾಯ ಪ್ರಾರಂಭ. ಈ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ, ನಮೋ ಭಗವತೆ ಶಿವಾನಂದಾಯ, ನಮೋ ಭಗವತೆ ಸಿದ್ಧಾರೂಢಾಯ ಅಂತ ಪ್ರಾರಂಭವನ್ನು ಮಾಡಿ, ಇದು ಅಕ್ಷರ ಪರಬ್ರಹ್ಮ ಯೋಗ. ಇಲ್ಲಿ ಹೇಳೋದು ಅಕ್ಷರ ಪರಬ್ರಹ್ಮ ಯೋಗ. ಕ್ಷರ ಅಂದ್ರೆ ವಿಚಾರ ಮಾಡ್ರಿ, ನಾಶ ಆಗೋದಕ್ಕೆ ಕ್ಷರ ಅಂತೀವಿ. ಏನೇನು ನಾಶ ಆಗ್ತದೆ ಎಲ್ಲ ಅಕ್ಷರ. ಅಕ್ಷರ ಅಂದ್ರೇನು? ನಾಶ ಆಗಲಾರ್ದು ಯಾವುದಾದ ಅದು ಅಕ್ಷರ. ನಮ್ಗೆ ಗೊತ್ತದ. ಇಲ್ಲಿ ನಾಶ ಆಗಲಾರ್ದು ಯಾವುದು ಅಂದ್ರೆ ಇಲ್ಲಿವರೆಗೂ ನಮ್ಗೆ ಅನುಭವ ಆಗ್ಯದ ಪರಬ್ರಹ್ಮ ಪರಮಾತ್ಮ ಒಬ್ಬನೇ. ಆತ್ಮಕ್ಕೊಂದೇ ನಾಶ ಇಲ್ಲ. ಆತ್ಮನ ಬಿಟ್ರೆ ಎಲ್ಲವೂ ನಾಶ. ಅಂತ ಬ್ರಹ್ಮನ ಬಗ್ಗೆ
ನಾವು ಕೂಡುವುದು ಹೇಗೆ, ಸಮಾಹಿತೆ ಅಂದರೆ ಐಕ್ಯ ಆಗುವುದು ಹೇಗೆ ಅನ್ನುವುದನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನ ಹೇಳ್ತಾನ. ಹೇ ಅರ್ಜುನ, ಪ್ರಪಂಚದಲ್ಲಿ ಒಂದು ನಿಯಮ ಅದ. ಏನು ನಿಯಮ ಅಂದರೆ, ಒಂದು ವಸ್ತುವನ್ನು ಪಡೆಯ ಬಯಸಿದ್ದರೆ ಅದಕ್ಕೆ ಪ್ರತಿಯಾಗಿ ಅವರಿಗೊಂದು ವಸ್ತುವನ್ನು ಕೊಟ್ಟೇ ತೀರ್ಬೇಕು. ನಾವು ಯಾವುದನ್ನು ತಗೊಳ್ಳೋಣ. ಹಿಂದಕ್ಕೆಲ್ಲ ನನ್ನ ಗೊತ್ತಿದ್ದ ಅನುಭವದಲ್ಲಿ ಹಳ್ಳಿಯಲ್ಲಿ ಗೌಡ್ರು ಅಂಥವ್ರು ಹೊಲಕ್ಕೆ ತಿಪ್ಪೆಯನ್ನು ಖರೀದಿ ಮಾಡ್ತಿದ್ರು. ತಿಪ್ಪೆಗೇನು ಕಸ, ಮನೆಗೆ ಬ್ಯಾಡ ಅಂದದ್ದು ಯಾಕಿವಿಲ್ಲ, ಅಲ್ಲಿ ಬೇಕಂದ್ರೆ ಹಾಕ್ತೀವಿ ನಾವು. ಅಂತ ಕಸದ ತಿಪ್ಪೆಯನ್ನು ಕೂಡ ನಾವೇ ಎಷ್ಟೋ ಸಲ ತಗೊಂಡೀವಿ. ಅಡ್ವಾನ್ಸ್ ಆಗಿ ಜೋಳ ಕೊಡಬೇಕು, ರೊಕ್ಕ ಕೊಡಬೇಕು. ಯುಗಾದಿ ಸಮೀಪ 2 ಬಂಡಿ ಕಟ್ಟಿ ಒಂದು ಕಡೆ ಊರಾಗ ಹಾಕ್ಬೇಕು. ಆಮೇಲೆ ನಿಧಾನವಾಗಿ 3-4 ಬಂಡಿ ಕಟ್ಟಿ ಹೊಲಕ್ಕೆ ಹಾಕ್ತದೆ. ಒಂದು ಕಸವನ್ನು ತಗೋಬೇಕಾದ್ರೆ ಅವ್ರಿಗೇನ ನಾವು ಕೊಡೇ ತಿರ್ಬೇಕಲ್ಲ, ಇಲ್ಲ ಸುಮ್ಮನೆ ಕೊಡ್ತಾರೆ. ಅದರಂತೆ ಜಗತ್ತಿನ ಯಾವುದೇ ವಸ್ತುವನ್ನು ನಾವು ತಗೋಬೇಕು, ಪಡಿಬೇಕಂದ್ರೆ ಅದಕ್ಕೆ ಒಂದು ಪ್ರತಿಯಾಗಿ ಏನಾದರೂ ಕೊಡಬೇಕಲ್ಲ. ನಾನು ಅರ್ಜುನ, ಈ ಗೀತಾ ಉಪದೇಶವನ್ನ ನಿನಗೆ ನಾ ಕೊಡ್ಲಿಕ್ಕತ್ತೀನಿ. ತಿಪ್ಪೆ ಅಲ್ಲಿ ಕೊಡಕತ್ತೀನಿಲ್ಲ, ನೀ ತಿಪ್ಪೆ ಕೊಡೋದಕ್ಕೆ ನಾನೇನು ಕೊಡಕತ್ತೀನಿ, ರೊಕ್ಕ ಕೊಡಕತ್ತೀನಿ ಅಲ್ಲಿ, ಹೌದಲ್ಲ? ನಾನು ಗೀತೆಯನ್ನ, ಈ ಭಗವದ್ಗೀತೆಯನ್ನ ಹೇಳ್ತೀನಿ. ನೀನು ನನಗೇನು ಕೊಡಬಲ್ಲೆ ಅಂತ ಕೃಷ್ಣ ಭಗವಂತನ ಪ್ರಶ್ನೆ. ಮತ್ತೆ ಇಲ್ಲಿ ನೇಮ ಒಂದು ಕಟ್ಟಿ ತರಬೇಕಾದ್ರೆ ರೊಕ್ಕ ಕೊಡ್ತೀವಿಲ್ಲ, ಯಾವುದೇ ತಗೊಳ್ರಿ. ಅದಕ್ಕೆ ನಾನು ಕೊಡಕತ್ತಿಲ್ಲ, ಅದಕ್ಕೆ ಪ್ರತಿಫಲವಾಗಿ ನೀನೇನು ಕೊಡಬಲ್ಲೆ ಅನ್ನುವಂಥ ಪ್ರಶ್ನೆ ಶ್ರೀಕೃಷ್ಣಂದು. ಮತ್ತೆ ಹೇಳ್ತಾನ, ಭಯ ಪಡಬೇಡಿ. ನಾನು ಕೇಳಿನಂತ ಭಯ ಪಡಬೇಡ, ಅಂಜಲಿಕ್ಕೆ ಹೋಗಬೇಡ. ಯಾಕಂದ್ರೆ ನಿನ್ನಿಂದ ನನಗೆ ಏನು ಬೇಕಾಗಿಲ್ಲ. ಅಲ್ಲಿ ಮೈತ್ರಾದೇ ಹೇಳಿದ್ದೆ, ಶರಣೆಂಬುದಲ್ಲದೆ ಪರದೇನುಂಟು. ನೀನು ಕೇಳಿದ ಕೃಷ್ಣ ಅಂತ ಭಯ ಬಿಡೋಡಪ್ಪ, ನಾನೇನು ಕೇಳಂಗಿಲ್ಲ, ಏನು ಬೇಕಾಗಿಲ್ಲ. ಹೇಳುವ ಮಾತುಗಳನ್ನು ನಾನು ಕಷ್ಟಪಟ್ಟು ದೇಹವನ್ನು ಸವಿಸಿ ನಾನು ನಿನಗೆ ಹೇಳುವ ಮಾತುಗಳೇನವ, ಆ ಮಾತುಗಳನ್ನು ಶಾಂತವಾಗಿ, ಸಾವಧಾನವಾಗಿ, ನಿಶಬ್ದವಾಗಿ ಕೇಳಿ, ಅದೇನು ನಾನು ಹೇಳುವ ಮಾತುಗಳನ್ನು ಶ್ರವಣವನ್ನ ಮಾಡಿ, ಮನನವನ್ನು ಮಾಡಿಕೊಂಡು ನಿಧಿಧ್ಯಾಸವನ್ನು ಮಾಡಿದರೆ ಅಷ್ಟೇ ಸಾಕಲ್ಲ. ಹೌದು, ಸಾಮಾನ್ಯ ಏನು, ಗುರು ಅಂದ್ರೆ ಏನು ಸಾಮಾನ್ಯ ಅಲ್ಲ, ಶಿಷ್ಯ ಅಂದ್ರೆ ಏನು ಸಾಮಾನ್ಯ ಅಲ್ಲ. ಅದಕ್ಕೆ ಪೇಟೆಯಿಂದ ಒಂದು ಸೀಮೆ ಎಣ್ಣೆ ಡಬ್ಬ ತಂದಿದ್ದೀರಿ, ಅದರ ಎಣ್ಣೆಯನ್ನು ಇನ್ನೊಂದು ಖಾಲಿ ಡಬ್ಬಕ್ಕೆ ಸುರಿಯಬೇಕು. ನನ್ನ ಆಸೆ ಏನದ, ಪಟ್ಟಣದಿಂದ ಒಂದು ಸೀಮೆಣ್ಣೆ ಡಬ್ಬ ತಂದಿರಿ, ಆ ಡಬ್ಬಿಗೆ ಬೆಂಕಿ ಹಚ್ಚದಲ್ಲಿ ದೀಪ, ಮತ್ತೆ ಇನ್ನೊಂದು ಡಬ್ಬಿಗೆ ಒಂದು ಶೀರ್ಷಕ ಚಿಮಣಿಗಾಗಲಿ, ಕಂದಿಲಿಗಾಗಲಿ, ಬಿಸಿಲಿಗಾಗಿ ಹಾಕಿ ಬಳಕೆ ಮಾಡ್ತಾರಲ್ಲ, ಅದೇ ರೀತಿ ಹಾಕುವಾಗ, ಆ ಕೆಳಗಿನ ಡಬ್ಬಕ್ಕೆ ಹಾಕುವಾಗ ಆ ಡಬ್ಬ ಅಲುಗಾಡಬಾರದು, ಮೇಲಿನ ಡಬ್ಬ ಕದಲಬಾರದು. ಕೆಳಗಿನ ಡಬ್ಬ ಅಲುಗಾಡಬಾರದು. ಅವನು ಸುರಿಯಕತ್ತಾನೆ, ಅದ ಬಿಡ್ತದೆ, ಕೆಳಗಿಂದು ಅಲುಗಾಡಬಾರದು, ಮೇಲಿನ ಡಬ್ಬ ಅದು ಕದಲಬಾರ್ದು, ಹಂಗೇ ಬಿಡ್ಬೇಕು. ಅಂದ್ರೆ ಅಲ್ಲಿ ಸುರಿದು ಇನ್ನೊಂದು ಡಬ್ಬಕ್ಕೆ ನೇರವಾಗಿ ಹೋಗ್ತದಿಲ್ಲ, ಅಲ್ಲೇನ ವ್ಯರ್ಥ ಆಯ್ತೇನು.
ಅದರಂತೆ ಯಾವಾಗ ಸರಿಯಾಗಿ ಎಣ್ಣೆಯು ಸೇರುತ್ತದೆ ಹಾಗೆಯೇ ಹೇಳುವವನು ನಿಶ್ಚಲತೆಯಿಂದ ಹೇಳಬೇಕು. ಅಲುಗಾಡಿಸಿ ಅಂತ ಆಗ್ತಾನೆ ಡಬ್ಬೆ ಆಗೋದಿಲ್ಲ. ನಿಶ್ಚಲತೆಯಿಂದಿರಬೇಕು. ಹೇಳುವವನಿಗೆ ಸಂಶಯ ಇರಬಾರ್ದು, ನಾನೇ ಪರಬ್ರಹ್ಮ ಅಂತಕ್ಕಂಥ ಸಂಶಯ ಅವನಲ್ಲಿರಬಾರ್ದು. ಯಾರಿಗೆ ಮೇಲೆ ಡಬ್ಬ ಅಲುಗಾಡಬಾರ್ದು, ಅವನಿಗೆ ಸಂಶಯ ಇರಬಾರ್ದು. ಕೇಳುವವನು ನಿಶ್ಚಲವಾದ ಚಿತ್ತದಿಂದ ಕೇಳಬೇಕು. ಕೇಳೋನಿಂಗ ನಿಶ್ಚಲ ಚಿತ್ತದಿಂದ, ಆಗಲೇ ಗುರು ಹೇಳಿದಂಗಾಯ್ತು, ಶಿಷ್ಯ ಕೇಳಿದಂಗಾಗ್ತದೆ. ನೋಡೋ ಅರ್ಜುನ, ಇದು ಅಕ್ಷರ ಪರಬ್ರಹ್ಮ ಯೋಗ. ಅದು ಇನ್ನೊಂದಲ್ಲಿ ಕೂಡಬೇಕಾಗಿದ್ರೆ ಹಿಂಗಾದ್ರೆ ಕೊಡ್ತದ ನೋಡು, ಮತ್ತೆ ಇಲ್ಲ ಅವನು ಕೊಡ್ತದ. ಅದರಂತೆ ಇದಕ್ಕೆ ಅನಂತ ಮಾತುಗಳನ್ನ ಇಲ್ಲಿ ಹೇಳ್ತಾ ಬಂದರ. ಇದು ಅಕ್ಷರ ಶಬ್ದವು ಬ್ರಹ್ಮವಾಚಕವಾದ ಪ್ರಣವವನ್ ಅಂದರೆ ಓಂಕಾರವನ್ನು ತಿಳಿಸುತ್ತದೆ. ಓಂ, ಅದರಲ್ಲಿ ಅಕಾರ, ಉಕಾರ, ಮಕಾರ ಮೂರು ಸೇರಿರ್ತವ. ಮೂರು ಕೂಡಿ ಓಂಕಾರ. ಅಲ್ಲಿ ಶಿವ, ಜೀವ, ಜಗತ್ ಇವು ಮೂರು ಊಟವಿಲ್ಲ. ಅವ್ರಿಗೆ ಇಲ್ಲಿ ಓಂಕಾರದಲ್ಲಿ ಮೂರನ್ನ ಹುಟ್ಟಿಸಿ ಬ್ರಹ್ಮದ ಸಗುಣ ಮತ್ತು ನಿರ್ಗುಣ ರೂಪಗಳನ್ನು ಈ ಅಧ್ಯಾಯದಲ್ಲಿ ಹೇಳುವೆನು. ಈ ಅಧ್ಯಾಯಕ್ಕೆ ಅಕ್ಷರ ಪರ ಬ್ರಹ್ಮ ಯೋಗವೆಂದು ಹೆಸರು ಬಂದಿದೆ ಅಂತ ಇಲ್ಲಿ ಹೇಳ್ಕೊಂತ ಹೋಗ್ತಾರೆ. ಕಾರಣ ಏನಂದ್ರೆ, ಮಾನವ ಜೀವಿತದ ಲಕ್ಷ್ಯ ಏನಂದ್ರೆ, ಸೌಧಗಳ ನಿರ್ಮಾಣದಿಂದ, ಭೂಮಿಗಳ ಸಂಪಾದನೆಯಿಂದ, ದ್ರವ್ಯ ಅರ್ಚನೆಯಿಂದ, ಮಕ್ಕಳನ್ನು ಪಡೆಯುವುದರಿಂದ ಮಾನವ ಜನ್ಮಕ್ಕೆ ಹೆಚ್ಚುಗಾರಿಕೆ ಇಲ್ಲ. ಮಾನವನಾಗಿ ನೀನು ಭೂಮಿ ಸಂಪಾದನೆ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಅದು ಯೋಗ ಬೇಕು. ಎಲ್ಲರೂ ಭೂಮಿ ತಗೋಬೇಕಂತ ಟೊಂಕಕ್ಕೆ ರೊಕ್ಕ ಕಟ್ಕೊಂಡು ತಿರುಗಾಡ್ತಾರ, ಭೂಮಿ ಸಿಗವಲ್ಲ. ಅವ್ನು ರೊಕ್ಕ ಇಲ್ದ ಬಡವಿರ್ತಾನ, ಭೂಮಿ ಕೊಡ್ತವಪ್ಪ ತಗಂತ್ರಿ ಅಂತಾನ. ಯೋಗ ಅದಂತ ಅರ್ಥ ಮಾಡಿ ತಪ್ಪಲ್ಲ. ಅಷ್ಟಕ್ಕೆ ನಾನು ದ್ರವ್ಯ ಅರ್ಚನೆಯಿಂದ, ಮಕ್ಕಳನ್ನು ಪಡೆಯುವುದರಿಂದ ಮಾನವ ಜನ್ಮಕ್ಕೆ ಹೆಚ್ಚಿಂದೇನಿಲ್ಲ. ಇವೆಲ್ಲ ದ್ವಿಪಾದ ಪಶು ಮಾಡ್ತಾ. ನೀನು ಏಟು ದ್ರವ್ಯ ಸಂಪಾದನೆ ಮಾಡಿದ್ದು, ಭೂಮಿಯಲ್ಲಿರ್ತಕ್ಕಂಥ ಭೂಮಿ ಹಟ್ಟಿ ಚಿನ್ನದ ಗಣಿ ಕ್ವಿಂಟಲ್ ಗಟ್ಟಲೆ ಬಂಗಾರ ಸಂಪಾದನೆ ಮಾಡಿದ್ರು. ಒಂದು ಕಲ್ಲು ಬಂಗಾರ ಸಂಪಾದನೆ ಮಾಡೋದಂದ್ರೆ ಮಾನವನಾಗಿ ಸಂಪಾದನೆ ಮಾಡೋದು ಏನು ದೊಡ್ಡಾಗದು. ಅದರಿಂದ ಅದಕ್ಕೆ ಮಾನವ ಜನ್ಮಕ್ಕೆ ಶ್ರೇಷ್ಠತೆ ಬಂದದೇನು, ಅದು ಸಂಪಾದನೆ ಮಾಡಿದ ಕಾರಣಕ್ಕಾಗಿ ಪ್ರತಿನಿತ್ಯ ಅದು ಎಷ್ಟು JCBಗಳಿಂದ, ಎಷ್ಟು ಬಾಣಗಳಿಂದ, ಬಂದೂಕುಗಳಿಂದ ಕಲ್ಲುಗಳನ್ನ ಹೊಡೆದು ಹಾಕ್ತಾರಂದ್ರೆ ಸಂಪಾದನೆಯಿಂದ ಲಾಭ ಆದಂತಿರೋ, ಸುಖ ಆದಂತಿರೋ, ದುಃಖ ಆದಂತಿರೋ. ಅದೇ ಬೇರೆ ಕಲ್ಲಿಗೆ ಯಾರು ಹೊಡೆಯಂಗಿಲ್ಲಲ್ಲವ. ಯಾಕ ಅದ್ರಲ್ಲಿ ಏನಿಲ್ಲ, ಅದಕ್ಕಾಗಿ ಯಾರು ಮುಟ್ಟಕ್ಕೆ ಹೋಗೋದಿಲ್ಲ, ಅದು ಹೊಡೆಯಕ್ಕೆ ಹಾಕೋತಾರೆ. ಆದ್ರೆ ಅಲ್ಲಿ ನಾ ಕೊಡ್ತೀನಿ ಅಂದ್ರೆ ನಿನ್ನ ಬಿಡಂಗಿಲ್ಲ. ಅಂದ್ರೆ ಬಹಳ ಆದ ಅಂದ್ರೆ ತಾತ ಹೇಳ್ತಿಲ್ಲ ಮೊದಲೇ, ಎಲ್ಲಿ ರೊಕ್ಕ ಹಣ ಜಮಾ ಆದ ತಮ್ಮ ಅಲ್ಲಿ ಜಗಳನೇ ಆತ ನೋಡು ಅಂತ ಹೇಳ್ತಾರೆ. ತಪ್ಪಿದಲ್ಲ. ಮನೆಯಲ್ಲಿ ಕೂಡ ಅಣ್ಣ ತಮ್ಮರು, ಅಕ್ಕ ತಂಗಿರು ವ್ಯಾಜ್ಯ ಯಾಕೆ ಬಂತು? ಬಡತನ ಮನೆಯಲ್ಲಿ ಎಂದನ ಬಂದವು ಕೋರ್ಟಿಗೆ ಜಗಳ. ಎಲ್ಲಿ ಶ್ರೀಮಂತಿಗೆ ಆಯ್ತು, ನನಗೆ ಯಾಕೆ ಕೊಡಂಗಿಲ್ಲಪ್ಪ, ನಿನಗೆ ಯಾಕೆ ಕೊಡಂಗಿಲ್ಲ, ನಾನೇನು ಮಗಳಲ್ಲೇನು, ನಾನೇನು ಹುಟ್ಟಿಲ್ಲೇನು ಅಂತ ಬಂದು ಇಲ್ಲಿ ಜಗಳ.
ಅಣ್ಣ ತಮ್ಮರು ಅಷ್ಟೇ, ಅವನಿಗೆ ಯಾಕೆ ಹೆಚ್ಚು, ನನಗೆ ಯಾಕೆ ಇಷ್ಟು ಕಡಿಮೆ. ಅದೇ ಇಲ್ಲಂದ್ರೆ ಗುದ್ಲಿ ಸಲಿಕಿತ್ತಂದ್ರೆ ನೀನೊಂತಾಗ ಆಕಳನಂತಾಗ ಕಂಬಳಿನಂತಾಗ ಎರಡಾವ ನನ್ನಲ್ಲಿ. ಆಕಳ ನೀತಾಗ ಕಂಬಳ ನೀತಾಗ ನೇಮ ಅದ. ಸಣ್ಣವನು ಬಿಟ್ಟದ್ದು ದೊಡ್ಡ ಅಂತ ಹೋಗ್ಬೇಕು ಅಷ್ಟೇ. ಅವನು ಆಕಳ ತಗೊಂಡ್ರೆ ಇವನು ಕಂಬಳಿ ಹೋಗ್ಬೇಕು, ಅವನು ಕಂಬಳಿ ತಗೊಂಡ್ರೆ ಇವನು ಆಕಳ ಹೋಗ್ಬೇಕು. ಇಷ್ಟೇ ನ್ಯಾಯ ಅವರು. ಅದ್ರ ಸಂಪಾದನೆ ಅದೇ ಶ್ರೇಷ್ಠವಾದದಲ್ಲ, ಮಾಡಬಾರಂತ ಅರ್ಥ ಅಲ್ಲ. ಮಾಯೆ ಎಂಬ ಬೆಕ್ಕು ಏನ್ ಮಾಡಿದಮ್ಮ, ಜೀವನವೆಂಬ ಮರಿಯನ್ನು ಮನುಷ್ಯ ಜನ್ಮ ಬರುವುದಕ್ಕೆ ಮುಂಚಿತವಾಗಿ, ಯಾವುದು ಮಾಯೆ ಅನ್ನುವಂಥ ಬೆಕ್ಕು ಈ ಜೀವನೆಂಬ ಮರಿಯನ್ನು, ಜೀವ ಮರಿ, ಯಾರಿಗೆ ಮಾಯೆಗೆ ಮರಿ, ಈ ಮರಿ ಮನುಷ್ಯ ಜನ್ಮಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಏನ್ ಬಂದಲ್ಲ, ಈ ಹುಟ್ಟದ ಮನುಷ್ಯನ ಮರಿ, ಇದಕ್ಕಿಂತ ಮುಂಚಿತವಾಗಿ 83,99,999 ಗರ್ಭಗಳ ಒಳಗೆ ಹಾಕಿ ತೆಗೆದ 84 ಲಕ್ಷ ಜೀವರಾಶಿಗಳು ಅಂತೀವಲ್ಲ. ಮತ್ತೆ ಅರ್ಧದ ತೆಗೆದು ಮಾಡೋರು ಯಾರು ಒಬ್ರು ಬೇಕಲ್ಲ, ಆರೈಕೆ ಮಾಡೋಣ ಮಾಯೆ. ಹಾಗೆ ಈ ಒಂದು ಗರ್ಭಗಳ ಒಳಗೆ ಹಾಕಿ ತೆಗೆದಿದ್ದು ಎಷ್ಟು ಜನ್ಮಗೆ ಹಾಕಿ ತೆಗೆದ್ರು ಕೂಡ ಎಲ್ಲ ಜನ್ಮದಲ್ಲಿ ಕಣ್ಣು ತೆರೆದು ನೋಡಿಲ್ಲ, ಕಣ್ಣು ಮುಚ್ಚೆ ಹುಟ್ಟಿದ್ರು ಸತ್ತದು. ಆದರೆ ಈ ಮಾನವ ಅನ್ನುವಂಥ ಮರಿ ಏನದಲ್ಲ, ಇದು ಕಣ್ಣು ತೆರೆಯಬೇಕಾದದ್ದು ಮಾನವ ಜನ್ಮದಲ್ಲಿ ಮಾತ್ರ. ಈ ಜನ್ಮದಲ್ಲಿ ಕಣ್ಣು ತೆಗೆದೀವಿ, ಆದ್ರೆ ಕಣ್ಣು ತೆಗೆದ್ರೆ ಎಷ್ಟು ಮಂದಿ, ಇಷ್ಟೇ ಮಂದಿ ಅಂತ, ಭಾಳ ಮಂದಿ ತೆಗೆದಿಲ್ಲ. ಇನ್ನ ಅದೇ ಜನ್ಮದ ವಾಸನೆ ಇಲ್ಲ ಯಾರವ್ರು, ನಿದ್ದೆ ಅಜ್ಞಾನದ ನಿದ್ದೆ. ಹೀಗೆ ಪುನರಪಿ ಜನನಿ ಜಠರೇ ಶಯನಂ, ಈ ಪ್ರಕಾರ ತಪ್ಪಿದ್ದಲ್ಲ, ಕಣ್ಣು ಮುಚ್ಚಿದೆ ತಪ್ಪಿದ್ದಲ್ಲ, ಮತ್ತೆ ಅದ್ದುತ್ತದ. ನೀ ಕಣ್ಣು ತೆರೆದು ನೋಡಿದ್ರೆ ಎಚ್ಚರ ಅಂತೇಳಿ ನೀನು ಅದ್ದಕ್ಕೆ ಹೋಗಲ್ಲ, ಮಾಯೆ ಸಮೀಪ ಬರಂಗಿಲ್ಲ. ಹಾಗಾಗಿ ನಾವು ಇಲ್ಲಿ ಏನು ಕಣ್ಣು ತೆರಿಬೇಕಾಗಿದೆ ಅಂದ್ರೆ, ಬೆಕ್ಕು ನಾಯಿ ನರಿ ಅಂದಿ ಕಣ್ಣು ತೆರೆದಂಗೆಲ್ಲ ಜ್ಞಾನದ ಕಣ್ಣನ್ನು ತೆರಿಬೇಕು. ಜ್ಞಾನ ತೆರೆದು ಆ ಕಣ್ಣಿನಿಂದ ಮುಕ್ತಿಯನ್ನು ಸಾಧಿಸಿ ನರನು ನಾರಾಯಣನಾಗಿ ಜನ್ಮ ಸಂಸಾರ ಬಂಧದಿಂದ ಶಾಶ್ವತ ಮುಕ್ತಿಯನ್ನ ಸಾಧಿಸುತ್ತಾರೆ. ಅದು ಅವನಿಗೆ ನಿತ್ಯ ಶಾಂತಿ, ಅದೇ ಅವನಿಗೆ ನಿತ್ಯ ವಿಶ್ರಾಂತಿ, ಅದೇ ಅವನಿಗೆ ಪರಮಾನಂದ ಪ್ರಾಪ್ತಿ ಅಂತಕ್ಕಂಥ ಮಾತುಗಳನ್ನು ಇಲ್ಲಿ ಹೇಳ್ತೀನಿ ಅಂತ ಅರ್ಜುನಿಗೆ ಸೂಚನೆಯನ್ನು ಕೊಡುತ್ತಾ ಭಗವಂತ 8ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ಯಾನ. ನಾಳೆ ದಿನ ಮುಂದಿನ ವಿಚಾರವನ್ನು ನಾವು ನೀವು ಮುಂದುವರಿಸೋಣ ಅನ್ನುವಂಥ ಮಾತನ್ನು ಹೇಳಿ, ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳ್ತಾ ಮಂಗಲವನ್ನು ಪ್ರಾರಂಭ ಮಾಡಿ. ಕಾಯಿ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಬೆಳಗುವೆ ಆರತಿಯ, ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ, ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ, ಗುರುದೇವ ಬಸವಾನಂದ
ನಿನಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ ಗುರುವರ ಮರ್ಮವ ತಿಳಿಸಿರುವೆ ಕಾರಣಾದಿ ಗುಣಕ್ಕೆಲ್ಲ ತಾನೆ ಸಾಚಿ ಎಂಬ ಭಾವವನರು ಇದಗೆ ಗುರುವರ ಭಾವವನರು ಇದಗೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆಯ ವೃತ್ತಿಯ ಗುರುವರ ಬೆಳಗುವೆಯ ವೃತ್ತಿಯ ಲೌಕಿಕ ಪರಮಾರ್ಥವೆರಡನು ಮಾನದೆ ಕೂಡಿ ನಡೆಸಿರುವೆ ಗುರುವರ ಕೂಡಿ ನಡೆಸಿರುವೆ ಮಾರಾಮರ್ದನ ಶಂಭೋಲಿಂಗವನೊಲಸಿ ಬೀರದಿ ಸುಖಿಸಿರುವೆ ಗುರುವರ ಗಂಭೀರದಿ ಸುಖಿಸಿರುವೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆನ ವೃತ್ತಿಯ ಗುರುವರ ಬೆಳಗುವೆನ ವೃತ್ತಿಯ ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ ಗುರುವರ ಈ ಭವದಿಂದ ತಾರಿಸಿದೆ ಭಾವಮಾಲೆಗೊಳಗದೆ ಎಂಬ ಭ್ರಮೆಯನು ನೀನು ಬಿಡಿಸಿರುವೆ ಗುರುವರ ನೀನು ಬಿಡಿಸಿರುವೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಗುರುನಾಥ ಮಹಾರಾಜ್ ಕಿ ಜೈ ಶಿವಪುತ್ರೇಶ್ ಮಹಾರಾಜ್ ಕಿ ಜೈ ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಅಭಿನವೇಶ್ವರ ಮಹಾರಾಜ್ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಜಯ ಮಂಗಲಂ ಜಯ ಪಾರ್ವತೀಶ್ವರ ಮಹಾದೇವ Chat